ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಯೇಸು ಕ್ರಿಸ್ತನ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಈ ಒಂದು ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಈ ಆನ್ಲೈನ್ ಮುಖಾಂತರ ಈ ಒಂದು ಬೈಬಲ್ ಸ್ಟಡಿನ ಕೇಳುವಂಥವರಾಗಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಪ್ರಾರಂಭಿಸುವಂಥವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಕಿಶೋರ್ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ವಿನೋದ್ ಕಿಶೋರ್ ಬ್ರದರ್. ನಮಸ್ತೆ ಬ್ರದರ್. ಓಕೆ, ನಮಸ್ತೆ. ಪ್ರಾರ್ಥನೆ ಮಾಡೋಣ. Our Heavenly Almighty Father, God of Abraham, Isaac, and Jacob, hallowed be thy name. Dear Father, we thank thee for yet another day in our lives, that thee have allowed us to gather under one hope and one salvation, to study thy words through thy brethren. Dear Father, fill our hearts and minds with thy Holy Spirit, in order that we understand thy plan for us, in order to understand the blessing and the opportunity that we have been given with for us, in order to qualify unto thy heavenly kingdom. Help us to overcome our weakness and shortcomings. Fill our hearts with thy Holy Spirit and guide us. Let thy will only prevail in our lives and nothing according to what we want. Dear Father, let thy Holy Spirit dwell here with us in this prayer and guide us, in order that we should not only be hearers of thy word, but also inculcate in our daily walk of life and walk in a way that is acceptable unto thy sight, unto thy will, humbling ourselves unto thy truth. Let everything happen as thee wills. We pray for everyone who have gathered here and elsewhere in thy name. We submit this humble request in front of thy feet through the precious name of thy Son, our Savior, our Protector, Lord Jesus Christ. Amen. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ವಂದಿಸ್ತಾ ಈ ದಿನ ನಾವು ಸಭೆ ಅನ್ನೋ ಒಂದು ಭಾಗನ ನಾವು ನೋಡುವಂತ ಪ್ರೀವಿಯಸ್ ಅಲ್ಲಿ 4 ಪಾರ್ಟ್ನ ನೀವು ಕೇಳಿದ್ದೀರಾ. ಇವತ್ತು ನಾವು ಅದನ್ನ ರಿವೈಸ್ ಮಾಡಿಕೊಂಡು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಂಶನ ಈ ದಿನ ನಾವು ಸ್ಟಡಿ ಮಾಡೋಣ. ಮತ್ತೆ ಮುಂದಿನ ವಾರನೂ ಕೂಡ ಇದ್ರ ಬಗ್ಗೆನೇ ಒಂದು ವಿಶೇಷವಾದಂತ ಒಂದು ಪ್ರವಾದನೆ, ಒಂದು ಮಾತಿದೆ. ಅದು ಹೇಗೆ ನೆರವೇರುತ್ತೆ ಅನ್ನೋದನ್ನು ಕೂಡ ನಾವು ನೋಡುವಂತರಾಗಿರೋಣ. ಪ್ರಿಯರೇ, ನೀವೆಲ್ಲ ಲಾಸ್ಟ್ 3 ಭಾಗಗಳನ್ನ ಕೇಳಿದ್ದೀರಾ, ಮತ್ತೆ 4ನೇ ಒಂದು ಭಾಗನೂ ಕೂಡ ಕೇಳಿದ್ದೀರಾ. ಸಭೆ ಅಂದ್ರೆ ಏನು ಅಂತ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಸಭೆ ಅಂತ ಹೇಳ್ಬೇಕಾದ್ರೆ ಅದೊಂದು ಕಟ್ಟಡ ಅಲ್ಲ. ಅದರ ಅದು ಒಂದು 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 ರೀತಿಯ ಒಂದು ಭಿನ್ನವಾದಂತ ಒಂದು ಕ್ರಿಯೆ ಅಲ್ಲ ಅನ್ನೋದನ್ನ ನಮ್ಗೆ ಅರ್ಥ ಆಗಿದೆ. ಸಭೆ ಅಂತ ನಾವು ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ನಾವೇ ಸಭೆ ಆಗಿದ್ದೀವಿ ಅನ್ನೋದನ್ನ ನಿಮ್ಗೆ ಅರ್ಥ ಆಗಿದೆ ಪ್ರಿಯರೇ. ಈಗ ಸಭೆಗೆ ಹೋಲಿಕೆ ಆಗಿರುವಂತ ನಾವು ಅದಕ್ಕೆ ಬೇಕಾಗಿರುವಂತ ವಿಶೇಷವಾದಂತ ಗುಣಲಕ್ಷಣಗಳನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಕಲಿಯೋದಕ್ಕೋಸ್ಕರ ನಾವ್ ಈ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಹೀಗಿರ್ಬೇಕಾದ್ರೆ ಪ್ರಿಯರೇ, ಈ ಒಂದು ಲೋಕ ಮತ್ತೆ ಹೆಸರು ಕ್ರೈಸ್ತರು, ಅದರಲ್ಲೂ ಉನ್ನತವಾದಂತ ಒಂದು ಸಭೆಗೆ ಇರುವಂತ 2 ವಿಧವಾದಂತ ಒಂದು ಆ ರಕ್ಷಣೆಗಳು, ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಲೋಕ ಏನಾಗಿದೆ, ಈ ಒಂದು ಲೋಕ ಒಂದು ವಿಶಾಲವಾದಂತ ಮಾರ್ಗದಲ್ಲಿ ಚಲಿಸ್ತಾ ಇದೆ. ಹೆಸರು ಕ್ರೈಸ್ತರು ಏನಾಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಬರೀ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದ್ರೆ ಕ್ರಿಸ್ತನು ಹೇಳಿರುವಂತ ಒಂದು ಕೆಲಸ ಕಾರ್ಯಗಳೇ ಆಗ್ಲಿ, ಆಜ್ಞಾ ವಿಧಿಗಳನ್ನೇ ಆಗ್ಲಿ ಕೈಗೊಂಡು ನಡೀತಾ ಇಲ್ಲ ಅನ್ನೋದನ್ನ ನಾವು ನೋಡಿದೀವಿ. ಹೀಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ದಿನ ನಾವು ಅದಕ್ಕಿಂತ ಮಿಗಿಲಾಗಿರುವಂತ ಒಂದು ಅಂಶನ ನಾವು ನೋಡುವಂತರಾಗಿದ್ದೀವಿ. ಹಾಗಿರ್ಬೇಕಾದ್ರೆ ದಯವಿಟ್ಟು ನಿಮ್ಮ ಬಳಿ ಇರುವಂತ ಬೈಬಲ್ನ ತೆಗೆದು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ಹೇಳುವಂತ ಎಲ್ಲಾ ಪಾಯಿಂಟ್ಸ್ಗಳನ್ನ ದಯವಿಟ್ಟು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ನೋಡ್ಬೇಕಾದ್ರೆ 1,44,000 ಸದಸ್ಯರುಗಳು ಅನ್ನೋದನ್ನ ನಿಮಗೆ ಆಲ್ರೆಡಿ ಭಾಗ 4ರಲ್ಲಿ ನಿಮ್ಗೆ ಹೇಳಿರ್ತಾರೆ. ಹಾಗಿರ್ಬೇಕಾದ್ರೆ ಈ ಒಂದು 1,44,000 ಸದಸ್ಯರುಗಳ ಒಂದು ಗುಣಗಳು, ಅವರಲ್ಲಿ ಇರಬೇಕಾಗಿರುವಂತ ಒಂದು ವಿಶೇಷವಾದಂತ ಒಂದು ಲಕ್ಷಣಗಳ ಬಗ್ಗೆ ನಾವು ಈ ದಿನ ಸ್ಟಡಿ ಮಾಡೋಣ. ಪ್ರಕಟಣೆ 14ನೇ ಅಧ್ಯಾಯ 1ನೇ ವಚನ ಓದ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ರೋಷನ್ ಬ್ರದರ್, ನೂತನ್ ಬ್ರದರ್, ರಮೇಶ್ ಬ್ರದರ್, ಯಾರ್ಯಾರು ಹೊಸಬ್ರಿದ್ದೀರಾ ಅವರೆಲ್ಲ ಓದ್ತೀರಾ? ಸ್ಯಾಮ್ಸಂಗ್ ಫೋನಲ್ಲಿ ಲಾಗಿನ್ ಆಗಿರುವಂತ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದ್ತೀರಾ? ಪ್ರಕಟಣೆ 14ನೇ ಅಧ್ಯಾಯ 1ನೇ ವಚನ. ಓದ್ತೀನಿ.
ಯಜ್ಞದ ಕುರಿಯಾದತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಥ್ಯಾಂಕ್ ಯು. ಆತ್ಮೀಯರೇ, ಇವಾಗ ಈ ಒಂದು ಪ್ರವಾದಿಯಾದಂಥ ಯೋಹಾನನು ನೋಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಪರಲೋಕದಲ್ಲಿ ಅದು ಎಲ್ಲಿ ದೇವರಿರುವಂಥ ಒಂದು ವಿಶೇಷವಾದಂಥ ಒಂದು ಸ್ಥಳದಲ್ಲಿ ಎಷ್ಟು ಜನ ಇದ್ದಾರೆ? 1,44,000 ಸದಸ್ಯಗಳು ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಭೆ ಅಂತ ನಾವು ನೋಡಬೇಕಾದ್ರೆ ಅದು ಮಹಿಮೆ ಉಳ್ಳ ಒಂದು ಪದವಿಗೆ ಹೋಗುವಂಥ ಒಂದು ವಿಶೇಷವಾದಂಥ ಜನಾಂಗ. ಅದರಲ್ಲಿ 2 ವಿಧವಾದಂಥ ಒಂದು ರಕ್ಷಣೆಗಳು ಉಂಟು. ಒಂದು ಪರಲೋಕದ ರಕ್ಷಣೆ, ಒಂದು ಭೂಲೋಕದ ರಕ್ಷಣೆ. ಆದರೆ ಕ್ರಿಸ್ತನ ಅಂಗೀಕಾರ ಮಾಡಿ, ಕ್ರಿಸ್ತನಲ್ಲಿರುವಂಥ ಒಂದು ಗುಣಾತಿಶಯಗಳನ್ನ ಪಡ್ಕೊಂಡು, ಕ್ರಿಸ್ತನ ಒಂದು ಶಿಲುಬೆನ ಹೊತ್ಕೊಂಡು ಹೋಗುವಂಥ ಮಂದಿ ಎಷ್ಟು ಜನ ಅಂದರೆ 1,44,000 ಸದಸ್ಯರುಗಳು. ಅವ್ರಷ್ಟೇನಾ ಅಂತ ನಾವು ನೋಡ್ಬೇಕಾದ್ರೆ ಮಹಾಸಮೂಹನೂ ಇದೆ. ಮಹಾಸಮೂಹ ಅಂತ ನಾವು ನೋಡ್ಬೇಕಾದ್ರೆ ಯಾರಲ್ಲಿ ಎಣಿಸಲಾಗದಂಥ ಮಹಾಸಮೂಹ. ಆದರೆ ಕಿರೀಟ ಎಷ್ಟಿದೆ ಪ್ರಿಯರೇ? ಅದು ಬರೀ 1,44,000 ಸದಸ್ಯರುಗಳು ಮಾತ್ರ ಇರೋದು. ಹೀಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮಗೆಲ್ಲ ಒಂದು 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 ಕ ಒಂದು ಅಂಶ ನಾವು ತಿಳ್ಕೋಬೇಕು. ಈಗ ನೋಡಿ, ಈಗ ಯೇಸು ಕ್ರಿಸ್ತರು ಬಂದು ಸುಮಾರು ಇಲ್ಲ ಅಂತ ನಾವು ನೋಡ್ಬೇಕಾದ್ರೆ 2 ವರ್ಷಗಳ ಆಸುಪಾಸಾಗಿದೆ. ಅವರು ಭೂಲೋಕಕ್ಕೆ ಬಂದು 2 ವರ್ಷಗಳ ಆಸುಪಾಸಾಗಿದೆ. ಹೆಚ್ಚು ಕಮ್ಮಿ ಭೂಲೋಕನ ಬಿಟ್ಟು ಅವ್ರು ಹೋಗೇನೆ ಸುಮಾರು 1990 ವರ್ಷದ ವರೆಗೆ ಆಗಿದೆ. ಅಂದರೆ 33 ವರ್ಷಗಳ ಕಾಲ ನಾವು ಮೈನಸ್ ಮಾಡಿದ್ವಿ ಅಂದರೆ 2025ರಲ್ಲಿ 1990 ಚಿಲ್ಲರೆ ಬೀಳುತ್ತೆ ಪ್ರಿಯರೇ. ಇಷ್ಟು ವರ್ಷ ಆದ್ರೂ ಕೂಡ 1,40,000 ಸದಸ್ಯಗಳು ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಅನ್ನೋದೇ ನಮ್ಮೆಲ್ಲರ ಒಂದು ಪ್ರಶ್ನೆ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ಥಿಂಕ್ ಮಾಡೋಣ. ಜಸ್ಟ್ 2025 ನಾವು ತಗೊಂಡ್ರೆ ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರು ರೌಂಡ್ ಆಫ್ ಅಂತಂದ್ರೆ 70ರಿಂದ 71 ಜನ ವರ್ಷಕ್ಕೆ ದೇವರ ಒಂದು ಸನ್ನಿಧಾನಕ್ಕೆ ಸೇರುವಂತವರಾಗಿರ್ತಾರೆ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರು 6 ಒಂದು ತಿಂಗಳಿಗೆ 6 ಜನ ಅಂತಂದ್ರು ಪ್ರತಿ ಒಂದು 5 ದಿನಕ್ಕೆ ಒಬ್ಬ ದೇವರ ಒಂದು ಗುಣಾತಿಶಯನ ಕಲ್ತು ಈ ಒಂದು ಲೋಕನ ತ್ಯಜಿಸಿ ಆ ಒಂದು ವಿಶೇಷವಾದಂಥ ಒಂದು ಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿಗಳಾಗಿರ್ತಾರೆ ಪ್ರಿಯರೇ. ಈಗ ನಮಗೆಲ್ಲ ಗೊತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಕರೆದಿರೋದು ಯಾರನ್ನ ಅಂತ ನಾವು ನೋಡ್ಬೇಕಾದ್ರೆ ಫೇತ್ಫುಲ್, ಬರೀ ಕರೆಯಲ್ಪಟ್ಟಿರೋದಲ್ಲ, ನಂಬಿಗಸ್ತರಾಗಿರುವಂಥ ಮಕ್ಕಳನ್ನ ಮಾತ್ರ ದೇವರು ಆರಿಸಿ ತೆಗೆಯುವಂತರಾಗಿದ್ದಾರೆ. ಇಂಥ ಒಂದು ವಿಶೇಷವಾದಂಥ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲೂ ಕೂಡ ಅಂತಿಂಥ ಒಂದು ವಿಶೇಷವಾದಂಥ ಗುಣಗಳನ್ನ ನಾವು ಹೊಂದ್ಕೊಂಡಿರ್ಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾಗಲಿ ತಪ್ಪಾದ ಒಂದು ಕಾಲ್ಪನಿಕವಾದಂಥ ಒಂದು ಮಾತಿನ ಒಂದು ಚಟುವಟಿಕೆಗಳಾಗಲಿ ಏನೂ ಕೂಡ ಇರಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂಥ ಮಕ್ಕಳನ್ನೇ ಪರಲೋಕಕ್ಕೆ ಆ ಒಂದು 1,44,000 ಸದಸ್ಯರುಗಳು ಅದರಲ್ಲೇನಾದರೂ ಮಿಸ್ ಆದವರು, ಅಂಥ ಒಂದು ಗುಣಗಳನ್ನ ಹೊಂದದೇ ಇದ್ದಂಥವ್ರು ಇನ್ನು ಅನೇಕ ಮಂದಿ ಯಾರು ಅಂತ ನಾವು ನೋಡ್ಬೇಕಾದ್ರೆ ಅವರೇ ಮಹಾಸಮೂಹ. ಅವರೇ ಆರಿಸಲ್ಪಟ್ಟವರು. ನಂಬಿಗಸ್ತರಾಗಿಲ್ಲ ಪ್ರಿಯರೇ. ಆರಿಸಲ್ಪಟ್ರು ಅಷ್ಟೇನೆ, ಹೊತ್ತು ನಂಬಿಗಸ್ತರಾಗಿಲ್ಲ. ನೋಡ್ಬೇಕಾದ್ರೆ ಪ್ರಿಯರೇ, ಗಿದ್ಯೋನನ ಒಂದು ಕತೆ ನಿಮ್ಗೆಲ್ಲ ಗೊತ್ತು. ಗಿದ್ಯೋನನ ಕತೆ ಮತ್ತೆ 10 ಮಂದಿ ಕನ್ನಿಕೆಯರ ಒಂದು ಸಾಮ್ಯ. ಆಮೇಲೆ ನಾವು ನೋಡ್ಬೇಕು ಕೀರ್ತನೆ 45ನೇ ಅಧ್ಯಾಯ. ಈ ದಿನ ನಾವೆಲ್ಲ ಸ್ಟಡಿ ಮಾಡೋವಂಥವ್ರಾಗಿದ್ದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮೊದಲನೇದಾಗಿ ಕೀರ್ತನೆ 45ನೇ ಅಧ್ಯಾಯ ಎಲ್ರೂ ತೆಗಿಬೇಕಾಗಿ ಕೇಳ್ಕೊಳ್ತೀನಿ. ಕೀರ್ತನೆ 45ನೇ ಅಧ್ಯಾಯ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು 45ನೇ ಅಧ್ಯಾಯನ ನಾವು ತುಂಬಾ ಬಾರಿ ಓದಿರ್ತೀವಿ, ಅನೇಕ ಬಾರಿ ತಿಳಿದಿರ್ತೀವಿ. ಮತ್ತೊಮ್ಮೆ ಈ ದಿನ ನಾವು ನೋಡುವಂಥವ್ರಾಗಿರೋಣ. ಕೀರ್ತನೆ 45 ಓದಿ. ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕ ಪಡುತ್ತದೆ. ನಾನು ರಾಜನನ್ನು ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯ ಒಳ್ಳೆ ಬರವಣಿಗೆಸ್ತನ ಲೇಖನಿಗೆಯಂತೆ ಸಿದ್ಧವಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ರಚನೆ
ಈ ಒಂದು ದಾವೀದನ ಒಂದು ಕೀರ್ತನೆ ಸಂಗ್ರಹದಲ್ಲಿ ಆರಿಸಲ್ಪಟ್ಟಂತ ಈ ಒಂದು ಕೀರ್ತನೆಗಾರನು ಯಾವ ರೀತಿ ತಿಳಿಸ್ತಾ ಇದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ, ರಾಜ ವಿವಾಹ ವರ್ಣನೆ ಅಂದ್ರೆ ರಾಜನ್ಗಿರ್ತಾನೆ ಅನ್ಕೊಳ್ಳಿ, ಅವನ ಒಂದು ವಿವಾಹ. ಈಗ ರಾಜ ಯಾರು ನಮ್ಗೆಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ, ನಮ್ಗೆಲ್ಲ ಗೊತ್ತು ಯೇಸು ಕ್ರಿಸ್ತ ನಮ್ಗೆ ರಾಜ ಆಗಿದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ವಿವಾಹ ನಡೆಯುತ್ತಾ? ಏನ್ ನಿಜವಾಗ್ಲೂ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಮದುವೆ ಗಿದ್ವೆ ಎಲ್ಲ ಮಾಡಿಸ್ತಾರ ಅಂದ್ರೆ ರಿಯಲ್ ಆಗಿಲ್ಲ ರೀ, ಲಿಟ್ರರಿ ಆಗಿಲ್ಲ. ಇದು ಆತ್ಮಿಕವಾದಂತ ಒಂದು ಸಂಬಂಧಿಸುವಂತ ಒಂದು ಮಾತು ಪ್ರಿಯರೇ. ಈಗ ಯೇಸು ಕ್ರಿಸ್ತರು ಯಾರನ್ನಪ್ಪ ಹುಡುಕ್ತಾ ಇದ್ದಾರೆ ಅಂತಂದ್ರೆ, ಮೊದಲಿಗಿತ್ತಿನ ಹುಡುಕ್ತಾ ಇರೋದು. ಆ ಮೊದಲಿಗಿತ್ತಿಗಿನ ಇನ್ನೊಂದು ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ ಸಭೆ ಪ್ರಿಯರೇ. ಈ ಒಂದು ಸಭೆ ಏನಾಗಿದೆ ಅಂದ್ರೆ ಮೊದಲಿಗಿತ್ತಿಯಾಗಿದೆ. ಮೊದಲಿಂಗ ಯಾರು ಅಂತ ನಾವು ನೋಡ್ಬೇಕಾದ್ರೆ ಅದೇ ನಮ್ಮ ರಕ್ಷಕರು, ನಮ್ಮ ವಿಮೋಚಕರು ಆಗಿರುವಂತಹ ಯೇಸು ಕ್ರಿಸ್ತರು ಪ್ರಿಯರೇ. ಹೀಗಿರ್ಬೇಕಾದ್ರೆ ಅವರ ಒಂದು ಹೃದಯ ತವಕ ಯಾವ ರೀತಿ ಪಡ್ತಿದೆ ಅಂತಂದ್ರೆ ತುಂಬಾ ಆತುರತೆಯಿಂದ ಪಡ್ತಿದೆಯಂತೆ. ಎಂತ ರಮ್ಯವಾಗಿದೆಯಂತೆ ಯೇಸು ಕ್ರಿಸ್ತರ ಒಂದು ಹೃದಯ. ಏನಕ್ಕೆ? ಮೊದಲಿಗಿತ್ತಿನ ನೋಡೋದಕ್ಕೋಸ್ಕರ. ಯಾರ್ಯಾರು ಕ್ರಿಸ್ತನ ಒಂದು ಹೆಜ್ಜೆ ಜಾಡಲ್ಲಿ ನಡೆದು ಕ್ರಿಸ್ತನ ಹಾಗೇನೆ ಅವರು ನಡೆದು ಕ್ರಿಸ್ತನಗಾಗೇನೆ ಅವರು ಓಟನ ಓಡಿ ಕ್ರಿಸ್ತನ ಮಕ್ಕಳು ಅಂತ ಅನ್ನಿಸ್ಕೊಳ್ಳುವಂತ ಮಕ್ಳು ಏನಾಗಿದ್ದಾರೆ ಅಂದ್ರೆ ಅವರು ಮೊದಲಿಗಿತ್ತಿ ಆಗಿ ಮಾರ್ಪಾಟಾಗಿದ್ದಾರೆ ಪ್ರಿಯರ. ಅಂದ್ರೆ ಹೇಗೆ ಅಂತಂದ್ರೆ ಒಂದು ಆ ಗಂಡ ಹೆಂಡತಿಗೆ ಒಂದು ಹೋಲಿಕೆಯಾಗಿ ಇಲ್ಲಿ ಪೌಲು ಇದು ಅಪೊಸ್ತಲ ಪೌಲು ಹೆಂಗೆ ಹೊಸ ಒಡಂಬಡಿಕೆಯಲ್ಲಿ ಹೇಳಿದಾರೋ ಹಾಗೇನೆ ಇಲ್ಲೊಂದು ವರ್ಣನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದೇನು ಲಿಟರರಿ ಅಲ್ಲ. ಏನಾಗಿದೆ ಅಂತ ನಾವು ನೋಡ್ಬೇಕು, ಇದು ವರ್ಣನೆಯಾಗಿ ನಾವು ತಿಳ್ಕೊಬೇಕು. ಅದು ಒಂದು ಬಾಂಧವ್ಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಬಾಂಧವ್ಯ ಕುರಿತಾಗಿ ಅವರು ಇರ್ಬೇಕಾದ್ರೆ ನನ್ನ ನಾಲಿಗೆಯು ಒಳ್ಳೆ ಬರವಣಿಗೆಯನ್ನು ಲೆಕ್ಕಿಸುವಂತೆ ಸಿದ್ಧವಾಗಿದೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕ್ರಿಸ್ತನ ಒಂದು ಗುಣಾತಿಶಯಗಳನ್ನ ಹೊಗಳೋದ್ರಲ್ಲಿ ನಾವು ಯಾವ ರೀತಿ ಇರ್ಬೇಕಂದ್ರೆ ತವಕದಿಂದ ಇರ್ಬೇಕಂತೆ. 2ನೇ ವಚನವನ್ನು ಓದೋಂತವರಾಗಿರೋಣ. 2ನೇ ವಚನ ಓದಿ ಬ್ರದರ್. ಓಕೆ. ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ಯಾರು ಇದರಿಂದಲೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಡೀ ಮನುಷ್ಯ ಕುಲಗಳಲ್ಲಿ ಯಾರಪ್ಪ ತುಂಬಾ ಸುಂದರವಾಗಿರೋರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ರೀ. ಅವರ ಮಾತು ಏನಾಗಿದೆ ಅಂತಂದ್ರೆ ತುಂಬಾ ತುಂಬಾ ಮಧುರವಾದಂತ ಒಂದು ಮಾತುಗಳು. ಯೇಸು ಕ್ರಿಸ್ತರ ಮಾತನ್ನ ಕೇಳ್ತಾ ಇದ್ರೆ ಬೆಟ್ಟದ ಮೇಲೆ ಅವ್ರೇನ ಪ್ರಸಂಗ ಮಾಡಿದ್ರೆ ಎಷ್ಟು ಸಾವಿರ ಜನ ಕೇಳಿ ಅದನ್ನ ಮನಸ್ಸಿನಲ್ಲೇ ಆ ಹೃದಯ ಒಂದೊಳ್ಳೆ ರೀತಿಯ ಒಂದು ಭಾವನೆನ ತುಂಬ್ಕೊಂತಿದ್ರು ರೀ. ಅಂತ ಬ್ಯೂಟಿಫುಲ್ ಮಾತಾಡ್ತಿದ್ರು ಅಂತ ವ್ಯಕ್ತಿ ಯಾರಂದ್ರೆ ಕ್ರೈಸ್ಟ್. ಅಂತ ಗುಣನ ಮೊದ್ಲಿಗಿತ್ತಿ ಆಗಿರೋಂತ ನಿಮ್ಮಲ್ಲಿ ಎದುರು ನೋಡ್ತಾ ಇದಾರೆ. ಕಂಟಿನ್ಯೂ ಮಾಡಿ ಬ್ರದರ್. ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ನೋಡಿದ್ರ ಇಷ್ಟೆಲ್ಲ ಗುಣ ಹೊಂದಿರುವಂತ ಯೇಸು ಕ್ರಿಸ್ತರು ಅವರ ಒಂದು ಅನುಗ್ರಹ ಇನ್ಯಾರ ಮೇಲಿದೆ ಅಂತ ನಾವು ನೋಡ್ಬೇಕಾದ್ರೆ, ಈಗ ಮೊದಲಿಂಗ ಅಂದ್ರೆ ಯಾರು? ಯೇಸು ಕ್ರಿಸ್ತರು. ಮೊದಲಿಗಿತ್ತಿ ಅಂದ್ರೇನು? ಅರ್ಧ ಭಾಗ ಸಭೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಮಲ್ಲೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾವು ಅವರ ಒಂದು ಹಾಗೆ ಅಲ್ಲ, ಅವ್ರು ಸ್ವಲ್ಪನಾದ್ರೂ ನಾವಿದ್ರೆ ಸಾಕು ಪ್ರಿಯ ಸಹೋದರ ಮತ್ತು ಸಹೋದರ. ನಾವ್ಯಾರು ಕೂಡ ಯೇಸು ಕ್ರಿಸ್ತನ ಹಾಗೇನೆ ಇರೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ನಡ್ಕೊಳಕ್ ಕಷ್ಟ ಇದೆ. ಆದ್ರೆ ಪ್ರಯತ್ನ ಪಡ್ಬೋದಲ್ವಾ? ಫಲ ಕೊಟ್ಟೆ ಸಿಕ್ಕೇ ಸಿಗುತ್ತೆ ಅಲ್ವಾ? ಸಿಗಲ್ವಾ ಆತ್ಮೀಯ? ಸಿಗುತ್ತೆ. ಆ ರೀತಿ ನಾವು ಪ್ರಯತ್ನವನ್ನ ಪಡುವಂತವರಾಗಿರ್ಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡಿಲ್ಲ 3ನೇ ವಚನ. ಸೂರನೇ, ಮಹಿಮಾ ಆಗಲನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ. ಸತ್ಯದ ದೈನ್ಯ ನೀತಿಗಳನ್ನು ಸ್ಥಾಪಿಸು. ಶೂರನೇ, ಈಗ ನಮ್ಗೆ ಧೈರ್ಯ ಕೊಡ್ತಾ ಇದ್ದಾರೆ, ಸಭೆಗೆ ಧೈರ್ಯ ಕೊಡ್ತಾ ಇದ್ದಾರೆ. ಮಹಿಮೆ ಪ್ರಭಾವವನ್ನು ಧರಿಸಿಕೊಂಡು ಅಂದ್ರೆ ಏನು? ದೈವಿಕವಾದಂತ ಒಂದು ಗುಣಲಕ್ಷಣಗಳನ್ನ ನಾವು ಧರಿಸ್ಕೋಬೇಕು. ಸೊಂಟಕ್ಕೆ ಏನ್ ಇರ್ಬೇಕು? ಕತ್ತಿ ಅಂದ್ರೆ ಏನು? ದೇವರ ಒಂದು ವಾಕ್ಯ, ಈ ಕತ್ತಿ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಂಥ ಎಲ್ಲ ಗುಣಗಳನ್ನ ಮೊದಲಿಗಿತ್ತಿಯಾಗಿರೋಂತ ನಮ್ಮಲ್ಲಿ ಇರಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೆಕ್ಸ್ಟ್ 4ನೇ ವಚನ ಓದಿ ಬ್ರದರ್.
ಸತ್ಯ ದೈನ್ಯ ನೀತಿಗಳನ್ನು ಸ್ಥಾಪಿಸುವುದಕ್ಕಾಗಿ ಅ- ಅ- ಅಂಡಬರದಿಂದ ವಾಹನ ರೂಢನಾಗಿ ವಿಜಯೋತ್ಸವದೊಡನೆ ಹೊರಡೋಣವಾಗಲಿ. ಹಾ ನಿನ್ನ ಭುಜವೀರ್ಯದಿಂದ ಭಯಂಕರ ಕೃತ್ಯಗಳು ನಡೆಯುವವು. ಸಾಕು ಬ್ರದರ್. ಸೊ ನೆಕ್ಸ್ಟ್ ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರೀಡ್ ಮಾಡ್ತಿರಂತೆ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕ್ರಿಸ್ತರು ಯಾವ ರೀತಿ ಸಭೆನ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಭುಜ ಬಲ ಅಂದ್ರೆ ಏನು, ಬಾಹು ಅಂದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಹೋಲಿಕೆ ಹಾಗೇನೆ ಸಭೆನೂ ಕೂಡ ಎದುರು ನೋಡ್ತಾ ಇದ್ದಾರೆ ಪ್ರಿಯರ. ಅಂತ ಒಂದು ಗುಣಲಕ್ಷಣಗಳನ್ನ ನಮ್ಮಲ್ಲಿ ನಾವು ವೃದ್ಧಿಪಡಿಸ್ಕೋಬೇಕು. ನೆಕ್ಸ್ಟ್ 5ನೇ ವಚನ ಬೇರೆ ಯಾರಾದ್ರೂ ಓದ್ತೀರಾ? ರಮೇಶ್ ಬ್ರದರ್ ನಾನು ಓದ್ತೀನಿ ಓದಿ brother. ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು, ಅವು ರಾಜ ವಿರೋಧಿಗಳ ಎದೆಯನ್ನು ಭೇದಿಸುವವು. ಓದಿ ಬ್ರದರ್, ಈಗ ಓದಿ. ಓದ್ತೀನಿ. ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾದ. ಸಂತೋಷ್ ಬ್ರದರ್, ನಿಮ್ದು ಆಡಿಯೋ ತುಂಬಾ ಕಟ್ ಆಗ್ತಾ ಇದೆ. ಅವು ರಾಜ ವಿರೋಧಿಗಳ ಎದೆಯನ್ನು ಸಂತೋಷ್ ಬ್ರದರ್, ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು. ಈಗ ನಾವು ಓದಲೆ ಬ್ರದರ್? ಓದಿ ಬ್ರದರ್. ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು, ಅವು ರಾಜ ವಿರೋಧಿಗಳ ಎದೆಯನ್ನು ಭೇದಿಸುವವು. ಶತ್ರು ಜನಾಂಗಗಳು ನಿನ್ನ ಪಾದದ ಕೆಳಗೆ ಬೀಳುವವು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಭೆಯ ಒಂದು ಮಾತು ಯಾವ ರೀತಿ ಇರಬೇಕು ಅಂತಂದ್ರೆ, ಸಭೆಗೆ ಹೋಲಿಕೆ ಆಗಿರುವಂತ ಮಕ್ಕಳ ಒಂದು ಮಾತು ಒಂದು ಬಾಣದ ರೀತಿ. ಯಾವುದು? ಚುಚ್ಚು ಮಾತಲ್ಲ ರೀ, ದೇವರ ವಾಕ್ಯನ ಎತ್ತಿ ಅದರ ಸಾರಾಂಶನ ಹೇಳೋದ್ರಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಅಷ್ಟು ನಿಷ್ಠಾವಂತಿಕೆಯಾಗಿ, ಅಷ್ಟು ಪ್ರಾಮಾಣಿಕತೆಯಿಂದ ಇರುವಂತ ರೀತಿಯಲ್ಲಿ ಇರ್ಬೇಕು. ಅದು ಅಲ್ಲದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ರಾಜ ವಿರೋಧಿಗಳು ಅಂದ್ರೆ ಯಾರು ಪ್ರಿಯರೇ? ಈ ಒಂದು ಸತ್ಯನ ಹೊರತುಪಡಿಸಿ ಅಸತ್ಯಕ್ಕೆ ಒಳಗಾಗಿರುವಂತ ಮಕ್ಕಳಿಗೆ ಏನಾಗಿರ್ಬೇಕು ಅಂತಂದ್ರೆ, ಅವ್ರ ಎದೆಯನ್ನು ಭೇದಿಸುವುದು ಅಂದ್ರೆ ಏನು? ಸಾಯಿಸ್ಬಿಡೋದಲ್ಲ. ಅಂದ್ರೆ ಏನ್ ಅರ್ಥ ಪ್ರಿಯರೇ? ಅವರ ಒಂದು ಮನಸ್ಸು, ಅವರ ಒಂದು ಹೃದಯ, ಕಲ್ಲಾದಂತ ಒಂದು ಹೃದಯ ದೇವರ ಒಂದು ವಾಕ್ಯ ಸತ್ಯನ ತಿಳ್ಕೊಂಡ ತಕ್ಷಣನೇ ಆ ಒಂದು ಸತ್ಯನ ನಂಬಿ ಅಂಗೀಕಾರ ಮಾಡೋ ರೀತಿಯ ಒಂದು ಮಧುರವಾದಂತ ಒಂದು ಮಾತಿನ ಶೈಲಿ, ಒಂದು ಗುಣಮುಖವಾದಂತ ಒಂದು ಆತ್ಮಿಕವಾದಂತ ಒಂದು ಮಾತಿನ ಶೈಲಿನ ವೃದ್ಧಿಪಡಿಸ್ಕೋಬೇಕು ಸಭೆ ಆಗಿರುವಂತ ನಮ್ಮಲ್ಲಿ. ನೆಕ್ಸ್ಟ್ 6ನೇ ವಚನ ಓದಿ. ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜ್ಯದಂಡವು ನ್ಯಾಯ ಸ್ಥಾಪಕವಾದದ್ದೇ. ನೋಡಿದ್ರ, ಈಗ ಮೊದಲಿಗಿತ್ತಿನ ಪ್ರಿಯರೇ 1,44,000 ಸದಸ್ಯರುಗಳನ್ನ ಜಸ್ಟ್ ಏನು 5 ವರ್ಷ ಆಡಳಿತ ಮಾಡಕ್ ಮಾತ್ರ ಕರೀತಾ ಇದಾರ? 1 ವರ್ಷ ಆಡಳಿತ ಮಾಡಕ್ ಕರೀತಾ ಇದಾರ? ಯುಗಾಂತರದವರೆಗೂ ಕೂಡ ಅವರ ಒಂದು ಸಿಂಹಾಸನದಲ್ಲಿ ಅವ್ರಿಗೂ ಒಂದು ಸಿಂಹಾಸನಗಳನ್ನ ಹಾಕಿ ಇಡೀ ಲೋಕವನ್ನ ಅವರು ತಿದ್ದು ತೀಳುವಂತ ಒಂದು ವಿಶೇಷವಾದಂತ ಗುಣಲಕ್ಷಣಗಳನ್ನ ದೇವ್ರು ಎದುರು ನೋಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಯುಗಾಂತರವರೆಗೂ ನಾವು ಆಡಳಿತ ಮಾಡಬೇಕು, ಕ್ರಿಸ್ತನ ಒಂದು ಅಂಗಾಂಗವಾಗಿರ್ಬೇಕು ಅಂತಂದ್ರೆ ಅಂತ ಒಂದು ಮಹಿಮೆ ಉಳ್ಳ ಆ ಸ್ಥಾನಕ್ಕೆ ನಾವು ಯೋಗ್ಯರಾಗಿ ಕಾಣಲ್ಪಡಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸುಮ್ನೆ ಪ್ರಿಯ ಸಹೋದರ ಮತ್ತು ಸಹೋದರರೇ ಕಿರೀಟನ ಕೊಡಲ್ಲ ಪ್ರಿಯರೇ. ಅದು ನಾವು ಆ ಕಿರೀಟನ ಪಡ್ಕೋಬೇಕು ಅಂತಂದ್ರೆ ಅಷ್ಟೇ ಪ್ರಯಾಸನ ಪಟ್ಟು ಅಷ್ಟೇ ಒಂದು ಫಲನ ಕೊಡುವಂತ ಮಕ್ಕಳಾಗಿದ್ರೆ ಮಾತ್ರ ಅಂತ ಒಂದು ಕಿರೀಟ ನಮಗೆ ಕೊಡಕ್ ಸಾಧ್ಯ. ನೆಕ್ಸ್ಟ್ 9ನೇ ವಚನ ಓದ್ಬಿಡಿ ಬ್ರದರ್. ಓದಿ. ಇರಿ ಶಾಂತ ಬಸ್, ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೊಡೋಣ. ರೆಡ್ಮಿ ಇಲ್ಲಿರುವಂತವ್ರು, ನಾಯಕ್ ಬ್ರದರ್ ಹೋದರ ಓದಿ. ರಮೇಶ್ ಬ್ರದರ್, ಎಲ್ರು ಓದ್ಬೇಕು, ಎಲ್ರಿಗೂ ಚಾನ್ಸಸ್. ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟದ ರಾಣಿಯು
ಓಪಿರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ನೋಡಿ, ಈಗ ಒಂದು ರಾಜ್ಯ ಇದೆ. ಆ ಒಂದು ರಾಜ್ಯದಲ್ಲಿ ಏನಾಗಿದೆ, ರಾಣಿ ಇದ್ದಾರೆ, ಪಟ್ಟದ ರಾಣಿ ಇದ್ದಾರೆ. ಪಟ್ಟದ ರಾಣಿ ಅಂದ್ರೆ ಯಾರು? 1,44,000 ಸದಸ್ಯರು. ಅದೇ ತರನ ಸ್ತ್ರೀ ಪರಿವಾರದ ರಾಜಕುಮಾರಿಯರಿದ್ದಾರೆ ಅಂದ್ರೆ ಯಾರು ಪ್ರಿಯರೇ? ಪ್ರಿಯ ಸಹೋದರ ಮತ್ತು ಸಹೋದರರ ಮಹಾ ಸಮೂಹ. ಈಗ ಒಂದು ರಾಣಿಗೆ ಮದುವೆ ಆಗ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಆ ರಾಣಿ ತರಾನೇ ಬಟ್ಟೆ ಹಾಕೊಂಡು ಮೊದಲಿಗಿತ್ತಿಗಳೆಲ್ಲ ಇರ್ತಾರೆ ರೀ. ಅವ್ರಿಗೆಲ್ಲ ಮದುವೆ ಅಂದ್ರೆ ಇಲ್ಲ, ಅವರು ಸಖಿಯರು. ಅದೇ ಪ್ರಕಾರನೇ ಮಹಾಸಮೂಹನೂ ಕೂಡ ಇರುತ್ತೆ. ಆದ್ರೆ ರಾಣಿಗ್ ಸಿಗೋ ಒಂದು ಮರ್ಯಾದೆ ಆ ಒಂದು ಸಖಿಯರಿಗೆ ಸಿಗುತ್ತಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೇವಕರಿಗೆ ಸಿಗಲ್ಲ, ಸಖಿಯರಿಗೆ ಸಿಗಲ್ಲ. ರಾಣಿಗೆ ಸಿಗುವಂತ ಮರ್ಯಾದೆ 1,44,000 ಸದಸ್ಯರುಗಳಿಗೆ ಸಿಗುವಂತ ಒಂದು ಔದಾರ್ಯ ಅವ್ರಿಗಿರೋದಿಲ್ಲ. ಆ ಒಂದು ಔದಾರ್ಯನ ನಾವು ಪಡಿಬೇಕು, ಆ ಒಂದು ಅಧಿಕಾರನ ನಮ್ಮಲ್ಲಿ ಇಟ್ಕೊಂಡು ಅಂತ ಒಂದು ಗುಣ ನಮ್ಮಲ್ಲಿ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಇಂತಿಂತ ಒಂದು ಗುಣಗಳನ್ನ ಇರ್ಬೇಕು. ಏನು? ಓಪೋರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ. ಏನು ಪ್ರಿಯ ಸಹೋದರ ಮತ್ತು ಸಹೋದರರೇ? ಗೋಲ್ಡ್ ಗುಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಚಿನ್ನದಂತ ಒಂದು ಗುಣ ಕಣಪ್ಪ ನಿಮ್ಮದು ಅಂತ ಅನ್ಬಿಟ್ಟು ಹೆಂಗೆ ಒಂದು ಹೇಳಲ್ವಾ? ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನೀಗ ನಾವೆಲ್ಲ ಏನು ಫುಲ್ಲು ಗೋಲ್ಡ್ ಹಾಕೊಂಡ್ಬಿಟ್ರೆ ಏನೋ ಪರಲೋಕಕ್ಕೆ ಹೊಂಟೋಗ್ಬಿಡ್ತೀವ, ದೇವರ ಒಂದು ಸನ್ನಿಧಾನದಲ್ಲಿ ಇದ್ಬಿಡ್ತೀವ ಅಂದ್ರೆ ಇಲ್ಲ ರೀ. ಮೇಲಿಂದ ಕೆಳಗಡೆವರೆಗೂ ಅಂತ ಒಳ್ಳೊಳ್ಳೆ ಗುಣಗಳು ನಮ್ಮಲ್ಲಿ ಇರಬೇಕು ಪ್ರಿಯರೇ. ಎಂತ ಗುಣಗಳು ಅಂತಂದ್ರೆ, ತಲೆ ಕೂದಲಿಂದ ಹಿಡ್ಕೊಂಡು ಕಾಲು ಉಗುರಿನವರೆಗೂನುವೆ ನಡೆ ನುಡಿ, ಒಂದು ಶೈಲಿ, ಮಾತಿನ ಒಂದು ಶೈಲಿ, ಬಟ್ಟೆಯ ಒಂದು ಶೈಲಿ, ಏನೇ ಇರಲಿ ಎಲ್ಲ ಬೈಬಲಲ್ಲಿದೆ. ಅಪೊಸ್ತಲ ಪೌಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸಭೆಗೆ ಹೋಗುವಂತ ಮಕ್ಳು ಯಾವ ರೀತಿ ಇರಬೇಕು, ಸಭೆ ಕ್ರಿಸ್ತನ ಒಂದು ಮಕ್ಕಳು ಹೆಂಗಿರ್ಬೇಕು ಅನ್ನೋದನ್ನೆಲ್ಲನೂ ಕೂಡ ಹೇಳ್ಬಿಟ್ಟಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಭೆಗೆ ಬರ್ಬೇಕಾದ್ರೆ ಮಾತ್ರ ನಾವು ಶುದ್ಧವಾಗಿರೋದು. ಸಭೆಯಿಂದ ಹೊರಗಡೆ ಹೋದ ತಕ್ಷಣ ಅಶುದ್ಧವಾಗಿರೋದಲ್ಲ ರೀ. 24x7 ನಮ್ಮಲ್ಲಿ ಆ ಒಂದು ಗುಣ ಇದ್ರೇನೆ ನಾವು ಆ ಒಂದು ಸಭೆಗೆ ಮೊದಲಿಗಿತ್ತಿ ಆಗೋದಿಕ್ಕೆ ಸಾಧ್ಯ. ಆ ಒಂದು ಬಂಗಾರದಂತ ಒಂದು ಗುಣಗಳನ್ನ ನಾವು ಹೊಂದಿರಬೇಕು ಪ್ರಿಯರೇ. ನೆಕ್ಸ್ಟ್ 10ನೇ ವಚನ ಬನ್ನಿ. ಎಲೋ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಯೇಸು ಕ್ರಿಸ್ತರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ. ನೋಡಮ್ಮ, ರಾಜ್ಕುಮಾರಿ ಯಾರಿಗೆ? ಮೊದಲಿಗಿತ್ತಿ ಸಭೆ ನಮಗೆ ಹೇಳ್ತಾ ಇರೋದರಿ. ಯೇಸು ಕ್ರಿಸ್ತನ ಒಂದು ಮಾತು ಕೇಳ್ಬೇಕು. ಏನು? ಸಜ್ಜನರ ಒಂದು ಸವಾಸನ ಬಿಡ್ಬೇಕು ನಾವು, ದುಷ್ಜನರ ಒಂದು ಸವಾಸನ ನಾವು ಬಿಟ್ಬಿಡ್ಬೇಕು ಪ್ರಿಯರೇ. ಸಜ್ಜನರ ಒಂದು ಸವಾಸ ನಾವು ಪಡ್ಕೋಬೇಕು. ಅದಾದ್ಮೇಲೆ ತವರು ಮನೆಯನ್ನು ಮರ್ತು ಬಿಡ್ಬೇಕು. ಈಗ ನಮ್ಗೆಲ್ಲ ತವರು ಮನೆ ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರ? ನಮ್ಮ ಒಂದು ಹಿಂದ್ಗಡೆ ಇರುವಂತ ಒಂದು ಸಭೆಗಳು, ನಾವು ಮೊದಲು ಹೋಗ್ತಿದ್ದಂತ ಒಂದು ಸಭೆಗಳಲ್ಲಿ ಏನಾಗಿರುತ್ತೆ ಪ್ರಿಯರೇ, ಅಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ಗಳೆಲ್ಲ ಇರುತ್ತೆ. ತಪ್ಪಾದಂತ ಒಂದು ವಾತಾವರಣಗಳು, ತಪ್ಪಾದಂತ ಒಂದು ಸನ್ನಿವೇಶಗಳು, ತಪ್ಪಾದ ಒಂದು ಬೋಧನೆಗಳೆಲ್ಲ ಇರುತ್ತೆ. ಅದನ್ನ ನಾವು ಬಿಡ್ಲೇಬೇಕು ಪ್ರಿಯರೇ. ಸತ್ಯನ ತಿಳ್ಕೊಬೇಕಾದ್ರೆ, ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ಬೇಕಾದ್ರೆ ನಾವು ಕೂಡ ಏನ್ ಮಾಡ್ಬೇಕು? ಅದರ ತಕ್ಕಂತೆ ನಮ್ಮ ಒಂದು ನಡೆ ನುಡಿ, ಒಂದು ಶೈಲಿ ಬದಲಾವಣೆ ಆಗ್ಬೇಕು ಪ್ರಿಯರೇ. ಈ ರೀತಿ ನಮ್ಮ ಒಂದು ನಡವಳಿಕೆಗಳನ್ನ ನಾವು ನಡ್ಕೊಂಡ್ರೇನೆ ನಾವು ಅಂತ ಒಂದು ಮಹಿಮೆ ಉಳ್ಳ ಒಂದು ಅಧಿಕಾರಕ್ಕೆ ಹೋಗೋದಕ್ಕೆ ಸಾಧ್ಯ. ನೆಕ್ಸ್ಟ್ 11ನೇ ವಚನ ಓದಿ. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು, ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ನೋಡಿದ್ರ? ನೋಡಿ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಆಗ ರಾಜನಿಗೆ ಏನಾಗುತ್ತೆ ಅಂತಂದ್ರೆ ಲಾವಣ್ಯ ನೋಡಲು ಅಪೇಕ್ಷಿಸುವನು. ಅಂದ್ರೆ ಏನು? ಯೇಸು ಕ್ರಿಸ್ತರು ಮೊದಲಿಗಿತ್ತಿ ಇಂಥ ಒಂದು ಗುಣಗಳನ್ನ, ಇಂಥ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ನಿಮ್ಮಲ್ಲೇನ ಇತ್ತು ಅಂತಂದ್ರೆ ಆತ್ಮೀಯರೇ, ಅದನ್ನ ನೋಡೋದಕ್ಕೆ ಯೇಸು ಕ್ರಿಸ್ತರು ತುಂಬಾ ಕುತೂಹಲದಿಂದ ಇರ್ತಾರೆ. ಎಂತೆಂಥ ಗುಣಗಳು ನಮ್ಮಲ್ಲಿ, ಎಂತೆಂಥ ಫಲಗಳಿರ್ಬೇಕು? 9 ವಿಧವಾದಂತ ಒಂದು ಫಲಗಳು. ಓದಿರ್ತಿರಲ್ಲ ಎಲ್ರು, ಗಲಾತ್ಯದಲ್ಲಿರುವಂತ ಒಂದು ಪ್ರೀತಿ, ದಯೆ, ನಂಬಿಕೆ, ಸಾಧತ್ವ, ಕ್ಷಮೆ, ಮುಂತಾದವುಗಳೆಲ್ಲ ಇದೆಯಲ್ಲ, ಅದು ಮತ್ತಾಯದಲ್ಲಿ ಹೇಳುವಂತ ಒಂದು 5ನೇ ಅಧ್ಯಾಯದಲ್ಲಿ ಹೇಳುವಂತ ಅಂತ ಒಳ್ಳೊಳ್ಳೆ ಗುಣಗಳು, ಧರ್ಮಶಾಸ್ತ್ರದಲ್ಲಿರುವಂತ ಹಲವಾರು ಆಜ್ಞೆಗಳು, ಇದನ್ನೆಲ್ಲ ಕೈಗೊಂಡು ನಡೆಯೋದು, ಇದನ್ನೆಲ್ಲ ಮಾಡೋದನ್ನ ನಾವು ನೋಡ್ಬೇಕಾದ್ರೆ ರಾಜ ಆಗಿರುವಂತ ಯೇಸು ಕ್ರಿಸ್ತರು ನೋಡಿ ತುಂಬಾ ಸಂತೋಷ ಪಡ್ತಾರೆ ಪ್ರಿಯರೇ.
ಈ ಒಂದು ವರ್ಣನೆ ಮಾಡ್ಬೇಕಾದ್ರೆ ದಾವಿದ್ರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ನೋಡಿ. ಇದೆಲ್ಲ ನಮ್ಗೆ ಆತ್ಮಿಕವಾದಂತ ಒಂದು ಪಾಠ, ಆತ್ಮಿಕವಾದಂತ ಒಂದು ಸಂದೇಶ ಇದು ನೋಡಿ. ಆಗ ನಾವು ಒಡೆಯನಿಗೆ ಸಂತೋಷ ಪಡಿಸೋದಕ್ಕೆ ಸಾಧ್ಯ. ಆಗ್ಲೇ ನಾವು ಕ್ರಿಸ್ತನಿಗೆ ನಾವು ಒಂದು ಒಳ್ಳೆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ನೆಕ್ಸ್ಟ್ 13ನೇ ವಚನ ಓದ್ಬಿಡಿ. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಹಾ ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಹಾ ನೋಡಿ, ಇಷ್ಟೆಲ್ಲಾ ಗುಣಗಳು, ಇಷ್ಟೆಲ್ಲಾ ವಿಶೇಷವಾದಂತ ಒಂದು ಕ್ಯಾರೆಕ್ಟರ್ಗಳು ನಮ್ಮಲ್ಲೇನೋ ಇತ್ತು ಅಂತಂದ್ರೆ ನಾವು ಯಾವ ರೀತಿ ಕಾಣಿಸ್ತೀವಿ ಅಂತಂದ್ರೆ, ಈಗೆಲ್ಲ ನೀವು ಹಳೆ ಕಾಲದಲ್ಲೆಲ್ಲ ರಾಜ್ಕುಮಾರಿಗಳೆಲ್ಲ ಹೆಂಗಿರ್ತಿದ್ರು, ಆ ಯಾವ ರೀತಿ ಒಳ್ಳೆ ಉಡುಪನ್ನ ಧರಿಸ್ಕೊಂಡು ಎಷ್ಟು ವೈಭವದಿಂದ ಇರ್ತಿದ್ರು, ಅದಕ್ಕಿಂತ ಮಿಗಿಲಾಗಿ ನಾವಿರ್ತೀವಿ ಪ್ರಿಯರೇ. ಅಂತ ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಅಂತ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ತೋರಿಸೋದು ಸಾಧ್ಯ, ಅಂತ ಒಂದು ವಿಶೇಷವಾದಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತಂತೆ. ನೆಕ್ಸ್ಟ್ 14ನೇ ವಚನ. ಆಕೆಯು ಬೂಟೆದಾರಿಯ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆಕೆ ಬೂಟೆದಾರಿ ಕಸೂತಿ ವಸ್ತ್ರಗಳನ್ನ ಧರಿಸ್ಕೊಂಡು ಇರ್ತಾರೆ. ಏನಿದ್ರ ಅರ್ಥ? ಈಗ ಈ ಒಂದು ಪದನೇ ಇಂಪಾರ್ಟೆಂಟ್ ಪ್ರಿಯರೇ, ಎಲ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. 14ನೇ ವಚನದಲ್ಲಿ ಹೇಳ್ತಾರ ಒಂದು ಸನ್ನಿವೇಶ ಏನಂತಂದ್ರೆ, ಆಗಿನ ಕಾಲದಲ್ಲೆಲ್ಲ ಹೇಗಿತ್ತು, ಈಗೆಲ್ಲ ನಮ್ಗೆಲ್ಲ ಗೊತ್ತು, ಎಂಗೇಜ್ಮೆಂಟು ಮ್ಯಾರೇಜ್ ಅನ್ನೋದನ್ನೆಲ್ಲ ನಮ್ಗೆ ಗೊತ್ತು. ಈಗ ಎಲ್ಲ ಎಂಗೇಜ್ಮೆಂಟ್ ಮಾಡ್ಬಿಡ್ತಾರೆ, 2 ತಿಂಗಳು 3 ತಿಂಗಳು ಆಗ್ತಿದಂಗೆನೆ ಸಾಕು ಮದುವೆ ಮಾಡಿಸ್ಬಿಡ್ತಾರೆ. ಏನಕ್ಕೆ? ಎಲ್ಲಿ ಬಿಟ್ಟೊಟ್ಟೋಗ್ಬಿಡ್ತಾರೋ, ಏನೋ ಒಂದು ಮನಸ್ತಾಪ ಆಗ್ಬಿಡುತ್ತೋ ಅಂತ ಅನ್ಬಿಟ್ಟು ಈಗ ಮಾಡ್ತಿದ್ರು. ಆದ್ರೆ ಆಗಿನ ಕಾಲದಲ್ಲೆಲ್ಲ ಎಂಗೇಜ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಮದುವೆ ಅಂದ್ರೆ ಹೆಂಗೆ ಗೊತ್ತಾ? ಈಗ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ಪ್ರಿಯರೇ. ಆಗಿನ ಕಾಲದಲ್ಲಿ ಏನಾದ್ರು ಒಂದು ಗಂಡು ಹೆಣ್ಣು ನೋಡ್ಬಿಟ್ರಾ, ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಿಡೋರು. ಏನಾದ್ರು ಒಂದು ಕೊಟ್ಬಿಡೋ, ಗಂಡನ ಮನೆಯಿಂದ ಹೆಂಡತಿ ಹುಡುಗಿ ಮನೆಗೆ ಕೊಟ್ಬಿಡೋರು. ಏನು? ಬೂಟೆದಾರಿ ಕಸೂತಿ ಅಂತ ನಾವು ನೋಡ್ಬೇಕಾದ್ರೆ ಎಂಬ್ರಾಯ್ಡಿಂಗ್ ವರ್ಕ್ಸ್ಗಳು. ಈಗ ಜಸ್ಟ್ ಒಂದು ನೀಲು ಅಂಗಿನ ಬಟ್ಟೆನ ಏನೋ ಕೊಟ್ಬಿಡ್ತಿದ್ರು, ಅಂದ್ರೆ ಹುಡುಗಿ ಧರಿಸ್ಕೊ ಬರುವಂತ ಒಂದು ಬಟ್ಟೆಗಳನ್ನ, ಅದನ್ನ ಎಂಬ್ರಾಯ್ಡಿಂಗ್ ಮಾಡಿ ಸ್ಟೋನ್ಸ್ ವರ್ಕ್ಸ್ ಎಲ್ಲ ಮಾಡಿ ಒಳ್ಳೆ ಗ್ರ್ಯಾಂಡ್ ಆಗಿ ಬಟ್ಟೆ ಮಾಡ್ಕೊಂಡು ಬಂದ್ರು ಅಂತಂದ್ರೆ ಎಷ್ಟು 1 ವರ್ಷ ಟೈಮ್ ಕೊಡೋರು. ಒಂದ್ಸರಿ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ಅವ್ರಿಗೆ ಮದುವೆ. ಅಲ್ಲಿವರೆಗೂ ಕೂಡ ಪ್ರಿಯ ಸೋದರ ಮತ್ತು ಸೋದರಿ, ಆ ಒಂದು ಹೆಣ್ಣು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಕೊಟ್ಟಿರುವಂತ ಎಲ್ಲ ಎಂಬ್ರಾಯ್ಡಿಂಗ್ ಥಿಂಗ್ಸ್ನೆಲ್ಲ ತಗೊಂಡು ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿ ಅದನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಂಡು ಮದುವೆ ಟೈಮಲ್ಲಿ ಅವ್ರು ಹಾಕೊಂಡು ಬಂದ್ರು ಅಂತಂದ್ರೆ, ಆಗ ಅವರು ನೋಡಿದಾಗ ಗೊತ್ತಾಗುತ್ತೆ, ಓ ಇವರು ಅಷ್ಟು ಗ್ರ್ಯಾಂಡ್ ಆಗಿ ಎಂಬ್ರಾಯ್ಡಿಂಗ್ ಮಾಡ್ಕೊಂಡು ಬಂದಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಓ ಹುಡುಗನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಅಂತ ಅನ್ಕೊಳ್ತಿದ್ರು. ಅದೇ ಏನು ಎಂಬ್ರಾಯ್ಡಿಂಗ್ ಏನೋ ಮಾಡಿಲ್ಲ, ಅರ್ಧಂಬರ್ಧ ಆ ಬಟ್ಟೆನೇ ಹಾಳು ಮಾಡ್ಕೊಬಿಟ್ಟಿದ್ರು, ಏನೋ ಒಂದು ತಪ್ಪಾಗಿ ಏನೋ ಮಾಡ್ಕೊಬಿಟ್ಟಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಓ ಈ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ಬಿಟ್ಟೆ ಅರ್ಥ. ಈ ರೀತಿ ಇತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಿಮ್ಗೆ ಗೊತ್ತಲ್ಲ, 10 ಕನ್ನಿಗೆ 10 ನಾಣ್ಯದ ಒಂದು ಸಾಮ್ಯದಲ್ಲೂ ಕೂಡ ಯೇಸು ಕ್ರಿಸ್ತರು ಹೇಳ್ತಾರೆ, ಒಂದ್ ಹೆಂಗ್ಸ್ ಇದ್ರಂತೆ, ಅವ್ರ ಹತ್ರ 10 ನಾಣ್ಯಗಳಿತ್ತಂತೆ. ಆದ್ರೆ ಆ 10 ನಾಣ್ಯಗಳಲ್ಲಿ ಒಂದು ನಾಣ್ಯ ಕಳೆದೋಗ್ಬಿಟ್ಟಿತ್ತಂತೆ. ಅದನ್ನ ತುಂಬಾ ಕಷ್ಟಪಟ್ಟು ಹುಡುಕಿ ಅದಾದ್ ಸಿಕ್ಕ ತಕ್ಷಣನೇ ಅದನ್ನ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಸಂಭ್ರಮಿಸಿ ಅದನ್ನ ನಾಣ್ಯನ ಹೊಲ್ಕೊಂಡು ಮತ್ತು ಅದನ್ನ ಮೊದಲಿಗಿತ್ತಿನ ಮುಂದೆ ಧರಿಸ್ಕೊಂಡು ಹೋದ್ರು ಅನ್ಬಿಟ್ಟು. ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಗಿನ ಕಾಲ ಈಗೆಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಕ್ಯಾನ್ಸಲ್ ಮಾಡ್ಕೊಬಿಡೋದು. ಬ್ರದರ್ಸ್ ಎಲ್ಲರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಓಕೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗಿನ ಕಾಲದಲ್ಲೆಲ್ಲ ಮದುವೆ ಮಾಡ್ಕೊಳ್ಳೋದು, ಡೈವರ್ಸ್ ಇವೆಲ್ಲ ಕೇಸಸ್ ಇದೆ. ಬಟ್ ಆಗಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ ಪ್ರಿಯರೇ. ಆಗೆಲ್ಲ ಪರ್ಫೆಕ್ಟ್ ಆಗಿ ಬೈಬಲ್ ಇರೋ ಡಾಕ್ಟ್ರಿನ್ ಪ್ರಕಾರ ಅವರು ಜೀವನನ ನಡೆಸ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗೇನಾಗಿದೆ, ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿ ನಮ್ಮನ್ನೇ, ಮನುಷ್ಯ ಒಂದು ಸಂತತಿನೇ ನಾಶವರಕ್ಕೆ ತಗೊಂಡೋಗ್ತಾ ಇದೆ. ನೋಡಿ, ಈ ರೀತಿ ನಮ್ಮಲ್ಲೂ ಕೂಡ ಇದು ನಮಗೊಂದು ಆತ್ಮಿಕವಾದಂತ ಪಾಠ. ನಾವು ಕೂಡ ಮೊದಲಿಗಿತ್ತಿಯಾಗಿರುವಂತ ನಮ್ಮಲ್ಲಿ ನಾವು ಏನು ಬೂಟೆದಾರಿ ಕಸೂತಿ ವಸ್ತ್ರಗಳ ರೀತಿಯಲ್ಲಿ ಅಂತ ಒಳ್ಳೊಳ್ಳೆ ಒಂದು ಗುಣಾತಿಶಯವಾದಂತ ಒಂದು ವಿಭಿನ್ನವಾದಂತ ರೀತಿಯ ಒಂದು ಗುಣಗಳನ್ನೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಲ್ತ್ಕೊಂಡು ಈ ಒಂದು ಲೋಕದಲ್ಲಿ ಅಭಿವೃದ್ಧಿ ಹೊಂದ್ಕೊಂಡು ಕ್ರಿಸ್ತನ ಒಂದು ಲೋಕದಲ್ಲಿರುವಂತ ಮಕ್ಕಳಿಗೆ ಕೊಡೋದಕ್ಕೆ ನಾವು ಯೋಗ್ಯರಾಗಿ ಸಂಭ್ರಮದಿಂದ ನಿಂತಿರುವಂತವರಾಗಿರ್ಬೇಕು ಪ್ರಿಯರೇ. ನೆಕ್ಸ್ಟ್ 15ನೇ ವಚನ ಓದಿ. ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ,
ಇಂಥ ಗುಣಗಳು ನಿಮ್ಮಲ್ಲಿ ಇದ್ಬಿಡ್ತಾ? ಖಂಡಿತವಾಗ್ಲೂ ಪ್ರಿಯರೇ, ನೀವೆಲ್ಲರೂ 1,44,000 ಸದಸ್ಯರಲ್ಲಿ ನೀವು ಕೂಡ ಒಬ್ರಾಗಿರ್ತೀರ. ಇಲ್ಲದಿದ್ರೆ ನೀವೇ ಭಾವಿಸ್ಬಿಡಿ ನೀವು ಯಾವ ಒಂದು ಸ್ಥಳದಲ್ಲಿದ್ದೀರಾ ಅಂತ. ಈ ರೀತಿ ಇಷ್ಟೆಲ್ಲ ಅಂಶಗಳನ್ನ ನಮಗ್ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ 16ನೇ ವಚನ ಮತ್ತೆ 17ನೇ ವಚನ ಓದ್ಬಿಡಿ. ಅರಸರೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ನಾನು ಮಾಡುವೆನು. ಆದ್ದರಿಂದ ಎಲ್ಲಾ ಜನಗಳು ನಿನ್ನ ಯುಗಾಂತರಗಳಲ್ಲಿ ಹೊಗಳುವರು. ಸಾಕು ಬ್ರದರ್. 16ನೇ ವಚನದಲ್ಲಿ ಹೇಳೋ ಪ್ರಕಾರ ಪ್ರಿಯರೇ, ಈಗ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ವಂಶ ಪಾರಂಪರೆಯಿಂದ ಬಂದ ಸ್ಥಾನದಲ್ಲಿ ನಿನ್ನ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲಿರೋ ಅಧಿಕಾರಿಗಳಾಗಿ ನೀನು ನೇಮಿಸುವಿ. ಅಂದ್ರೆ ಏನು? ಈಗ ನಾವೆಲ್ಲ ಏನಾಗಿದ್ದೀವಿ, ಒಂದ್ ಕಾಲದಲ್ಲಿ ಏನಾಗಿತ್ತು, ಯೇಸು ಕ್ರಿಸ್ತರು ದಾವೀದನ ಕುಮಾರನು ಅಂತ ಅನ್ಬಿಟ್ಟು ಹೇಳ್ಕೊಂಡು ಬರ್ತಿದ್ರು. ದಾವೀದನ ಒಂದು ಅಂಕುರದಲ್ಲಿಂದ ಆ ಒಂದು ವಂಶದಲ್ಲಿ ಯೇಸು ಕ್ರಿಸ್ತರು ಜನಿಸಿದ್ರಿ. ಯೇಸು ಕ್ರಿಸ್ತರು ರ್ಯಾನ್ಸಮ್ ಕೊಟ್ರು, ಮರಣ ಹೊಂದಿದ್ರು, ಪರಲೋಕ ಹೋದ್ರು, ಮಹಿಮೆ ಉಳ್ಳ ಒಂದು ಅಧಿಕಾರಕ್ಕೆ ಅವರು ಸೇರ್ಕೊಂಡ್ರು. ಈಗ ಪ್ರಿಯ ಸಹೋದರ ಮತ್ತು ಸಹೋದರ ರಿವರ್ಸ್ ಆಗ್ತಾ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಅವರಿಂದ ನಾವೇನಾಗಿದ್ದೀವಿ, ಮಕ್ಕಳಾಗಿ ನಾವು ಇದೀವಿ. ಅಂದ್ರೆ ಈಗ ಜನಿಸುವಂತ ಮುಂದೆ ಬರುವಂತ ಒಂದು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಪುನರುತ್ಥಾನ ಆಗಿ ಬರುವಂತ ನಂಬಿಕೆಯ ವೀರರುಗಳು ಪ್ರಿಯ ಸಹೋದರ ಮತ್ತು ಸಹೋದರರೇ. ಏಬೇಲ್ನಿಂದ ಹಿಡ್ಕೊಂಡು ಸ್ನಾನಿಕನಾಂತ ಯೋಹಾನ್ವರೆಗೂ ಬರುವಂತ ಎಲ್ರು ಕೂಡ ಏನಾಗಿದ್ದಾರೆ ಅಂದ್ರೆ ಕ್ರಿಸ್ತನ ಮಕ್ಕಳಾಗಿರ್ತಾರೆ. ಅವರೆಲ್ಲ ಏನಾಗಿರ್ತಾರೆ ಅಂತಂದ್ರೆ, ಮುಂದೆ ಬರುವಂತ ಒಂದು 1000 ವರ್ಷ ಕಾಲದಲ್ಲಿ ಅವರು ಈ ಒಂದು ಲೋಕದಲ್ಲಿ ಅಧಿಕಾರಿಗಳಾಗಿರ್ತಾರೆ. ಇಡೀ ಲೋಕನ ಯಾರ ನಡೆಸ್ತಾರೆ? ಯೇಸು ಕ್ರಿಸ್ತರು ಮತ್ತೆ ಮೊದಲಿಗಿತ್ತಿ ನಡೆಸ್ತಾರೆ. 1,44,000 ಸದಸ್ಯರುಗಳು. ಅವರ ಕೆಳಗಡೆ ಅಧಿಕಾರಿಗಳಾಗಿ ಯಾರು ಏಬೇಲ್ನಿಂದ ಹಿಡ್ಕೊಂಡು ಸ್ಥಾನಿಕಂತ ಯೋಹಾನ್ವರೆಗೂ ಬರುವಂತ ಮೋಸೆಸ್ ಆಗ್ಲಿ, ಎಲಿಯಾನೇ ಆಗ್ಲಿ, ಎಲೀಷನೇ ಆಗ್ಲಿ, ಸೊಲೊಮೋನೇ ಆಗ್ಲಿ, ಎಲ್ರೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಲೀಷಾ, ಎಲಿಯಾ, ದಾವೀದು, ಇನ್ನು ಯಾರ್ಯಾರಿದ್ದಾರೆ, ಯೋಹಾನ್, ಎಲ್ರೂ ಕೂಡ ಏನಾಗಿರ್ತಾರೆ ಅಂತಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ನ ಒಬ್ರೊಬ್ರು ಕೊಟ್ಟಿರ್ತಾರೆ. ನಿಮ್ಗೆಲ್ಲ ಗೊತ್ತು, 3 ಲೋಕಗಳ ಪಾಠದಲ್ಲಿ ತಿಳ್ಕೊಂಡಿರ್ತೀರ. ಈಗ ಕಾಡಿನ ಈಗ ಒಂದು ಸರ್ಕಾರ ನಡೆಸ್ಬೇಕು ಅಂತಂದ್ರೆ ಹಲವಾರು ಡಿಪಾರ್ಟ್ಮೆಂಟ್ಗಳೆಲ್ಲ ಇರುತ್ತೆ. ಅದೇ ತರನೇ ಕ್ರಿಸ್ತನ್ ಇಡೀ ಲೋಕನ ರಾಜ್ಯತ್ವನ ನಡೆಸ್ಬೇಕಾದ್ರೆ ಅದೇ ತರನೇ ಇಲ್ಲೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಫುಡ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು. ಈಗ ನೋಡ್ಬೇಕಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ದಾನಿಯೇಲನ್ ಕೊಡ್ಬೋದು. ಫುಡ್ ಡಿಪಾರ್ಟ್ಮೆಂಟು ಯಾಕೋಬನ್ ಕೊಡ್ಬೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ತರ ಈಗ ಅರಣ್ಯ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ನೋಹ ಕೊಡ್ಬೋದು ಪ್ರಿಯರೇ. ಏನಕ್ಕಂದ್ರೆ ನೋಹನೇ 1 ವರ್ಷಗಳ ಪೂರ್ತಿ ಒಂದು ಪ್ರಾಣಿಗಳ ಜೊತೆ ಇದ್ದಂತ ವ್ಯಕ್ತಿ. ಈ ರೀತಿ ಇನ್ನು ಹಲವಾರು. ಇನ್ನು ನಾವು ನೋಡ್ಬೇಕಾದ್ರೆ ಈಗ ಈಗ ನೋಡಿ, ಘಾಟಿ ಜನರುಗಳೆಲ್ಲ ಇರ್ತಾರೆ. ಎಲ್ಲಿ? ಅಫ್ಘಾನಿಸ್ತಾನು, ಪಾಕಿಸ್ತಾನು, ಬಾಂಗ್ಲಾದೇಶ್, ಇಂಥ ಎಲ್ಲ ವ್ಯಕ್ತಿಗಳೆಲ್ಲ ಇರ್ತಾರೆ. ಅಲ್ಲೆಲ್ಲ ತುಂಬಾ ಘಾಟಿ ಜನರುಗಳು. ಈಜಿಪ್ಟ್, ಇರಾನ್, ಇರಾಕ್, ಸೌದಿ, ಇಂಥವ್ರೆಲ್ಲ ಇರ್ತಾರಲ್ಲ. ಇವ್ರಿಗೆಲ್ಲ ಯಾರು ಬೇಕು ಅಂತಂದ್ರೆ ಸಾಮ್ಸೋನ್ ಪ್ರಿಯರೇ. ಈಗ ನೋಡಿ, ಸಾಮ್ಸೋನ್ ಹತ್ರ ಏನೋ ಮಾಡಕ್ ಸಾಧ್ಯನಾ? ಆ ತರ ಒಂದೊಂದು ರೀತಿಯ ಒಂದು ಜನಾಂಗಗಳನ್ನ ಸರಿಯಾದ ಮಾರ್ಗಕ್ಕೆ ತರಬೇಕು ಅಂತಂದ್ರೆ ಈ ಒಂದು ಪಿತೃಗಳಿಂದಲೇ ಸಾಧ್ಯ. ಇವ್ರಿಗೆ ಅಧಿಕಾರ ಯಾವಾಗ ಕೊಡ್ತಾರೆ? ಕ್ರಿಸ್ತನ ಒಂದು ರಾಜ್ಯ 1000 ವರ್ಷದಲ್ಲಿ ಎಲ್ರನ್ನೂ ಪುನರುತ್ಥಾನ ಮಾಡಿ ಬಂದಾಗ್ಲೇನೆ ಈ ಒಂದು ವಾಗ್ದಾನ ನೆರವೇರೋದಕ್ಕೆ ಸಾಧ್ಯ ರೀ. 17ನೇ ವಚನವಾದಿ. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ನಾನು ಮಾಡುವೆನು. ಅದರಿಂದ ಎಲ್ಲಾ ಜನಗಳು ನಿನ್ನನ್ನು ಯುಗಾಂತರಗಳಲ್ಲಿಯೂ ಹೊಗಳುವರು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮನ್ನ ದೇವರು ಎಂತ ಒಂದು ವಿಶೇಷವಾದಂತ ರೀತಿಯ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಅಂತಂದ್ರೆ, ಯಾರಲ್ಲೂ ಕೂಡ ನೆನ್ಸಕ್ ಆಗದೆ ಇರೋ ರೀತಿಯ ಒಂದು ಸ್ಥಾನಕ್ಕೆ ದೇವರು ನಮ್ಮನ್ನ ತಂದಿದ್ದಾರೆ. ಈಗಿರ್ಬೇಕಾದ್ರೆ ನಾವು ಅಂತ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇಂಥ ಒಂದು ಗುಣಾತಿಶಯಗಳನ್ನ ಈ ಕೀರ್ತನೆ 45ನೇ ಅಧ್ಯಾಯ 1ರಿಂದ 17ನೇ ವಚನದಲ್ಲಿರುವಂತ ಒಂದು ವಿಶೇಷವಾದಂತ ಗುಣಾತಿಶಯಗಳನ್ನ ಹೊಂದ್ಕೊಂಡು ಇದ್ರೇನೆ ಸಾಧ್ಯ ರೀ. ಈಗ ಸಭೆನ ಸ್ತ್ರೀ ಅಂತ ಅನ್ಬಿಟ್ಟು ಹೋಲಿಕೆ ಮಾಡಿದ್ದಾರೆ. ಈಗ ಒಂದು ನೋಡಿದ್ವಿ, ಈ 2ನೇದು ಇನ್ನೊಂದು ಪಾಯಿಂಟ್ ನಾವು ನೋಡೋಣ. ಈ ಒಂದು ಸ್ತ್ರೀ ಯಾರಿಗೆ ಹೋಲಿಕೆ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಭೂಲೋಕದಲ್ಲಿ ನಿಜವಾದಂತ ಕ್ರೈಸ್ತರಿಗೆ ಹೋಲಿಕೆ, ತಪ್ಪಾದಂತ ಸುಳ್ಳು ಕ್ರೈಸ್ತರಿಗೂ ಕೂಡ ಹೋಲಿಕೆ ಆಗಿದೆ. ಈಗ ಈ 2 ಭಾಗದಲ್ಲಿರುವಂತ ಒಂದು ಸ್ತ್ರೀನ ನಾವು ನೋಡ್ಬಿಡೋಣ.
ಇದ್ರಲ್ಲಿ ನಾವು ಯಾವ ಒಂದು ಸ್ಥಳದಲ್ಲಿ ಇದೀವಿ, ಈಗ ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಹೋಗ್ಬೇಕು ಅಂತ ಗುಣಗಳನ್ನ ನಾವು ಯಾವ ರೀತಿ ಹೊಂದ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೊಬಿಡೋಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ ಓದಿ. ಪ್ರಕಟಣೆ 14:4. ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ, ಆ ಕನ್ಯೆಯಂತೆ ಯಾವ ನಿಷ್ಕಳಂಕರು. ಸ್ತ್ರೀಯ ಸವಾಸದಿಂದ ಮಲಿನರಾದವರು? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನೋಡಿ, ನಿಜವಾದಂತ ಕ್ರೈಸ್ತರು ಯಾವ್ದಾದ್ರು ಒಂದು ಸವಾಸ ಮಾಡ್ತಾರ ಅಂದ್ರೆ ಇಲ್ಲ, ಅವ್ರು ಕ್ರಿಸ್ತನ್ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ ರೀ. ಅದೇ ಬೇರೆ ಒಂದು ಸ್ತ್ರೀ ಕೂಡ ಇದೆ, ಅದೇ ಸುಳ್ಳು ಸಭೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವ್ರನ್ನ ಪ್ರಕಟಣೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ನೋಡಿ, ಪ್ರಕಟಣೆ 17:5 ಓದಿ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರವು, ಭೂಮಿಯಲ್ಲಿರುವ ಜಾಸ್ತಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸುಳ್ಳು ಸಭೆಗೆ ಇನ್ನೊಂದು ಹೆಸರೇ ಏನು ಅಂತ ನಾವು ನೋಡಬೇಕಾದ್ರೆ ಬ್ಯಾಬಿಲೋನ್. ಬ್ಯಾಬಿಲೋನ್ ಅಂತ ಹೇಳ್ಬೇಕಾದ್ರೆ ತಾರುಮಾರು. ಪ್ರಿಯರೇ, ನಿಮ್ಗೆಲ್ಲ ಗೊತ್ತು, ಬ್ಯಾಬಿಲೋನ್ ಅನ್ನೋದೇ ನಿಮ್ಗೆ ಗೊತ್ತು. ಬ್ಯಾಬಿಲೋನ್ ಅನ್ನೋ ಒಂದು ಗೋಪುರನ ಕಟ್ಟೋದಕ್ಕೆ ಎಲ್ಲರೂ ಕೂಡ ಪ್ರಯಾಸ ಪಡ್ತಾರೆ. ಮತ್ತೆ ಜಲಪ್ರಳಯಕ್ಕೆ ಒಳಗಾಗಬಾರ್ದು ಅಂದ್ಬಿಟ್ಟು ಕಟ್ಟಡ ಆಕಾಶಕ್ಕೆ ಮುಟ್ಟೋ ತರ ಹೋಗ್ತಾರೆ. ಆಗ ದೇವ್ರ ಚಿತ್ತ ಇದಾಗದೇ ಇರೋದ್ರಿಂದ ಅಲ್ಲಿರುವಂತ ಭಾಷೆನ ಬದಲು ಮಾಡ್ತಾರೆ. ಅದೇ ತಾರುಮಾರು. ಈ ಒಂದು ಸತ್ಯನ ಅಸತ್ಯವಾಗಿ ಮಾರ್ಪಾಟ್ ಮಾಡಿರುವಂತ ಸೈತಾನನು, ಆ ಒಂದು ಅಸತ್ಯದಲ್ಲೇ ಒಳಗಾಗಿರುವಂತ ಸುಳ್ಳು ಸಭೆ, ಇವ್ರನ್ನ ಬ್ಯಾಬಿಲೋನ್ ಅಂತ ಕರೀತಾರೆ. ಈ ಒಂದು ಗುಣದಲ್ಲಿರುವಂತ ಮಕ್ಕಳನ್ನ ನಮ್ಗೆ ಯೇಸು ಕ್ರಿಸ್ತರು ಒಂದು ಸಾಮ್ಯದಲ್ಲಿ ಪರಿಚಯ ಮಾಡ್ತಾರೆ. ಪ್ರಿಯರೇ, ಆ ಒಂದು ಸಾಮ್ಯನ ನಾವು ನೋಡುವಂತವರಾಗಿರೋಣ. ಇದನ್ನ ನೀವು ಚಿಕ್ಕ ಒಂದು ಪುಟ್ಟ ದಿನದಿಂದನೂ ಕೂಡ ನೋಡಿರ್ತೀರ, ಕೇಳಿರ್ತೀರ. ಏನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೀ ಒಂದು ಆ ಬುದ್ಧಿ ಉಳ್ಳ ಕನ್ನಿಕೆ ಮತ್ತೆ ಬುದ್ಧಿ ಇಲ್ಲದೆ ಇರುವಂತ ಒಂದು ಕನ್ನಿಕೆ ಅಂದ್ಬಿಟ್ಟು ನೀವು ಕೇಳಿರ್ತೀರ. ಇದನ್ನ ವರ್ಜಿನ್ ಅಂತ ಕರೀತಾರೆ, ವೈಸ್ ವರ್ಜಿನ್ ಅಂತ ಕರೀತಾರೆ, ಫುಲಿಶ್ನೆಸ್ ವರ್ಜಿನ್ ಅಂತ ಕರೀತಾರೆ. ಈಗ ನಮಗೆ ಬುದ್ಧಿ ಇರುವಂತ ಒಂದು ಕನ್ನಿಕೆಗಳ ನಾವು, ಇಲ್ಲ ಬುದ್ಧಿ ಇಲ್ಲದೆ ಇರೋ ಒಂದು ಕನ್ನಿಕೆಗಳ ಅನ್ನೋದನ್ನ ಈ ದಿನ ನಾವು ಸ್ಟಡಿ ಮಾಡೋಣ. 2ನೇ ಪಾಯಿಂಟ್ ಅಲ್ಲಿ ಮತ್ತಾಯ 25ನೇ ಅಧ್ಯಾಯ, ಎಲ್ಲರೂ ತೆಗಿಬೇಕಾ ಕೇಳ್ಕೊಳ್ತೀನಿ. ಮತ್ತಾಯ 25ನೇ ಅಧ್ಯಾಯ ಮತ್ತಾಯ 25ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತರು. ಯೇಸು ಕ್ರಿಸ್ತರು ಒಂದು ಸಾಮ್ಯ ಹೇಳ್ತಾ ಇದ್ದಾರೆ. ಆ ಒಂದು ಸಾಮ್ಯ ಯಾವ ರೀತಿ ಇತ್ತು ಅಂತಂದ್ರೆ, ಪರಲೋಕ ರಾಜ್ಯನ ಒಳಗಡೆ ಹೋಗ್ಬೇಕು ಅಂತ ಅನ್ಬಿಟ್ಟು 10 ಜನ ಕನ್ನಿಕೆಯರಿದ್ರು. 10 ಅಂತ ನಾವು ನೋಡ್ಬೇಕಾದ್ರೆ 10 ಅಂತ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ ಪರಿಪೂರ್ಣ ಅಂತ ಅನ್ಬಿಟ್ಟು ಅರ್ಥ ರೀ. ಒಂದು ಫುಲ್ಫಿಲ್ಮೆಂಟ್ ಅನ್ಬಿಟ್ಟು ಆ ಒಂದು ಪದದ ಅರ್ಥ. ಈಗ ಆ ಒಂದು 10 ಮಂದಿಲಿ ಏನಾಗಿದ್ರು ಅಂತಂದ್ರೆ, ಆರತಿನ ತಕೊಂಡು, ಅಂದ್ರೆ ಏನು ಆರತಿ ಅಂದ್ರೆ ದೀಪ ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರರ? ಜ್ಞಾನ, ಸತ್ಯ. ಇದರಲ್ಲಿ ಏನಿರ್ಬೇಕು? ದೀಪ ಅಂತ ನಾವು ಎಣ್ಣೆ ಇರಬೇಕು. ಎಣ್ಣೆ ಮೇಲಿಂದ ಬೆಂಕಿ ಎಲ್ಲ ಇರಬೇಕು, ಆಗ್ಲೇ ದೀಪನ ಇರ್ಕೊಂಡು ಇರೋಕ್ ಸಾಧ್ಯ. ಈಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಒಂದು 10 ಜನ ಮಂದಿ ಇರ್ತಾರೆ. ಅದ್ರಲ್ಲಿ 5 ಜನ ತುಂಬಾ ಬುದ್ಧಿ ಇತ್ತಂತೆ, ಇನ್ನು 5 ಜನಕ್ಕೆ ಬುದ್ಧಿನೇ ಇರಲ್ವಂತೆ. ಏನಕ್ಕೆ ಬುದ್ಧಿ ಇರಲ್ಲ? ಇವ್ರಿಗೂ ಅವ್ರಿಗೂ ಏನ್ ವ್ಯತ್ಯಾಸ? ಓದೋಣ ಬನ್ನಿ. ನೆಕ್ಸ್ಟ್ ಓದಿ ಬ್ರದರ್. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ನೋಡಿದ್ರ ಇವರಿಬ್ಬರ ಒಂದು ಡಿಫರೆನ್ಸ್ ಬಿಟ್ವೀನ್ಸ್ ನಾವು ನೋಡೋಣ. ಬುದ್ಧಿ ಇರೋರು ಏನ್ ಮಾಡಿದ್ರು ಅಂತಂದ್ರೆ, ದೀಪನೂ ತಗೊಂಡ್ರು, ಬತ್ತಲಿಲಿ ಎಣ್ಣೆನೂ ಕೂಡ ತಗೊಂಡ್ರು. ಆಮೇಲಿಂದ ಅದನ್ನ ಹತ್ತಿಸ್ಕೊಂಡೇ ಇದ್ರು. ಎಣ್ಣೆ ಖಾಲಿ ಆಯ್ತಾ ತಕ್ಷಣ ಎಣ್ಣೆನ ಫಿಲ್ ಮಾಡ್ಕೊಂತ ಇದ್ರು. ಇವರು ಬುದ್ಧಿವಂತರು. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಬುದ್ಧಿ ಇಲ್ದೇ ಇರೋವಂತ ಕನ್ನಿಕೆ ಇದ್ರು ಪ್ರಿಯರೇ.
ಇವರಲ್ಲಿ ಏನಾಯ್ತು ಅಂತಂದ್ರೆ ಎಣ್ಣೆ ದೀಪ ಇತ್ತು ಅಷ್ಟೇ. ಆದ್ರೆ ಬತ್ತಲೆಯಲ್ಲಿ ಎಕ್ಸ್ಟ್ರಾ ಎಣ್ಣೆನೇ ಮಡಿಕೊಂಡಿರಲ್ಲ. ಏನಾಗೋಗ್ತಿತ್ತು, ದೀಪ ಹತ್ತಿನೇನ್ ಆರೋಗ್ಯ ಹೋಗ್ತಿತ್ತು. ಆ ತರ ಪ್ರಿಯ ಸಹೋದರ ಮತ್ತು ಸಹೋದರಿ ಈ ರೀತಿ ಇದ್ರು. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ರೀ. ಈಗ ಹತ್ತು ಅಂತ ನಾವು ನೋಡ್ಬೇಕ ಪರಿಪೂರ್ಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, 5 ಜನ ಅಂತ ನಾವು ನೋಡ್ಬೇಕಾದ್ರೆ ಬುದ್ಧಿವಂತರು ಅಂತಂದ್ರೆ ಕ್ರಿಸ್ತನ ಒಂದು ಗುಣಾತಿಶಯಗಳನ್ನ ಹೊಂದ್ಕೊಂಡಿರುವಂತ 5 ಜನ ಬುದ್ಧಿವಂತೆ ಕನ್ನಿಕೆಯರಿಗೆ ಹೋಲಿಕೆ ರೀ. ಅದೇ ತರನೇ ಬುದ್ಧಿಹೀನರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಆ 1,44,000 ಸದಸ್ಯರುಗಳಿಗೆ ಹೋಗಕ್ಕೆ ಆಗ್ದೇನೆ, ಆ ಒಂದು ಸದಸ್ಯತ್ವಕ್ಕೆ ಹೋಗ್ದೇನೆ ಮಹಾಸಮೂಹಕ್ಕೆ ಒಳಗಾಗಿ ಬೀಳುವಂತ ಮಕ್ಕಳು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರೇ ಬುದ್ಧಿ ಇಲ್ಲದೆ ಇರೋಂಥವ್ರು ಆಗ್ಬಿಡ್ತಾರೆ. ನೋಡಿ ಇವರಲ್ಲಿ ಏನಿತ್ತು, ಒಂದು ಎಣ್ಣೆ ಅಂತ ನೋಡು ಪವಿತ್ರಾತ್ಮ ರೀ, ಬೆಳಕು ಅಂತ ನೋಡು ಸತ್ಯ. ಈಗ ಪವಿತ್ರಾತ್ಮ ಅವರಲ್ಲಿ ಹೆಚ್ಚಾಗಿರ ಇತ್ತು ಅಂತಂದ್ರೆ ಅವ್ರು ಜ್ಞಾನವಾಗಿ ಸತ್ಯವಾಗಿ ನಡ್ಕೊಂತಾರೆ. ಇಲ್ಲ ಅಂದ್ರೆ ಏನ್ ಕತೆ, ಏನು ಇಲ್ಲ ಅನ್ಬಿಟ್ಟು ಅರ್ಥ. ಈಗ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಏನಾಗ್ತು ಅವ್ರದ್ದು ಸಿಚುವೇಶನ್ಸ್ ಅನ್ನೋದನ್ನ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಓದಿ ಬ್ರದರ್. ಕಂಟಿನ್ಯೂ 4ನೇ ವಚನದಿಂದ. ಮರಳಿಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇದು ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿ ಎಂಬ ಕೂಗಾಯಿತು. ಓಕೆ, ಥ್ಯಾಂಕ್ ಯು ಬ್ರದರ್. ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇದೆ. ಸೊ ಇಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ 10 ಜನ ರೆಡಿ ಆಗಿದ್ರಪ್ಪ. ಈಗ ಮೊದ್ಲಿಂಗ ಬರೋದು ಲೇಟ್ ಆಗುತ್ತೆ ಅಂತ ಅಂದಷ್ಟೇ ಎಲ್ರು ಏನ್ ಮಾಡ್ಬಿಟ್ರು, ನಿದ್ರೆ ಮಾಡಿದ್ರು. ಆಮೇಲೆ ಮೊದಲಿಂಗ ಬಂದ ಅಂತ ಅನ್ಬಿಟ್ಟು ಮಧ್ಯರಾತ್ರಿಲಿ ಒಂದು ಕೂಗ್ ಬಂತು ರೀ. ಆಗ ಎಲ್ರ ಎದ್ ನಿಂತ್ಕೊಂಡ್ರು. ಬುದ್ಧಿ ಇರೋಂಥವ್ರು ಏನ್ ಮಾಡಿದ್ರು ಅಂತಂದ್ರೆ, ಇನ್ನು ಎಣ್ಣೆನ ಸ್ಟ್ರೈಟ್ ಮಾಡ್ಕೊಂಡು, ಇನ್ನು ಆ ಇದು ದೀಪನ ಸ್ಟ್ರೈಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಸರಿಯಾಗಿ ರೆಡಿ ಆದ್ರು. ಅದೇ ಬುದ್ಧಿ ಇಲ್ದಿರೋರು ಏನ್ ಮಾಡಿದ್ರು ಅಂದ್ರೆ ಪ್ರಿಯರೇ, ಅವರಲ್ಲಿ ಒಂದು ಎಣ್ಣೆನೇ ಇರ್ಲಿಲ್ಲ. ಆದ್ರಿಂದ ಅವರ ದೀಪನೇ ಹತ್ತಿಸ್ಕೊಂಡಿರಕ್ ಸಾಧ್ಯನೇ ಇರಲ್ಲ. ಈಗ ಆರ್ತಿ ಬೆಳಗ್ಗೆ ಒಳಗಡೆ ಹೋದ್ರೇನೆ ಅವ್ರ ಒಳಗಡೆ ಎಂಟ್ರಿ, ಇಲ್ಲಾಂದ್ರಿಲ್ಲ. ಅದೇ ತರಾನೇ ನಾವು ಕೂಡ ಈ ಒಂದು ಲೋಕದಲ್ಲಿ ವಾಸಿಸ್ಬೇಕಾದ್ರೆ ನಮಗೆ ಈ ಒಂದು ರಕ್ಷಣೆ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಕ್ರಿಸ್ತನ ಒಂದು ಗುಣಾತಿಶಯಗಳನ್ನ ನಾವು ಅನುದಿನವೂ ಒಂದು ಆತ್ಮಿಕವಾದಂತ ರೀತಿಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಯೋಗ್ಯರ ಕಾಣಿಸ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ನಮ್ಮಲ್ಲಿ ಅನುದಿನವೂ ಪವಿತ್ರಾತ್ಮನ ದೇವರು ಕೊಟ್ಟಿದ್ದಾರೆ. ಅಂದ್ರೆ ಮಡಿಕೆಯ ರೀತಿ, ಮಣ್ಣಿನ ಮಡಿಕೆ ತರ ಏನಾಗುತ್ತೆ, ಬೆಳಿಗ್ಗೆ ಕೊಡ್ತಾರೆ, ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ, ಮತ್ತೆ ರಾತ್ರಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಮತ್ತೆ ಪ್ರತಿದಿನನೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಒಂದೊಂದು ವಿಚಾರಗಳನ್ನ ಕಲಿಬೇಕು, ಒಂದೊಂದು ಕೆಟ್ಟ ಸ್ವಭಾವಗಳನ್ನ ಬಿಡಬೇಕು, ಒಂದೊಂದು ಒಳ್ಳೆ ಸ್ವಭಾವನ ನಾವು ಹೊಂದ್ಕೋಬೇಕು. ಈ ರೀತಿ ನಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಇದ್ವಿ ಅಂತಂದ್ರೇನೆ ಪ್ರಿಯರೇ, ಮೊದಲಿಂಗ ಯಾವಾಗ ಬಂದರೂ ಕೂಡ ನಾವು ರೆಡಿ ಆಗಿರ್ತೀವಿ. ಅಂದ್ರೆ ಕ್ರಿಸ್ತನ ಒಂದು 2ನೇ ಬರುವಿಕೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆಗ ಬಂದಿದ್ದಂಗೆನೆ ನಾವು ಸಿದ್ಧವಾಗಿದ್ರೇನೆ ನಮ್ಗೆ ಸಾಧ್ಯ ರೀ. ಅಂತ ಒಂದು ಗುಣಗಳನ್ನ ನಾವು ಹೊಂದ್ಕೊಂಡಿದ್ರೇನೆ ಸಾಧ್ಯ. ಆ ಒಂದು ಸಭೆಗೆ ಮಕ್ಕಳಾಗೋದಕ್ಕೆ ನಾವು ಯೋಗ್ಯರಾಗಿ ಕಾಣಿಸ್ತೀವಿ. ಅಂದ್ರೆ ಚಿಕ್ಕ ಹಿಂಡಿಗೆ ಸೇರೋದಕ್ಕೆ ನಾವು ಯೋಗ್ಯರಾಗಿ ಕಾಣಿಸ್ತೀವಿ. ಇಲ್ಲ ಅಂದ್ರೆ ನಮ್ಗೆ ಮಹಾಸಮೂಹ ಇಲ್ಲ 2ನೇ ಮರಣ, ಈ ಒಂದು ಸ್ಥಳಕ್ಕೆ ಹೊಂಟೋಗ್ಬಿಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಮನ್ನ ನಾವು ಜಾಗರೂಕತೆಯಿಂದ ಇರೋಣ. ಕಂಟಿನ್ಯೂ ಮಾಡಿ ಬ್ರದರ್. ಆಗ ಕನ್ಯೆಯರಲ್ಲಿ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಿಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತವರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರು ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಓದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಬೇರೆ ಯಾರಾದ್ರೂ ಆ ಒಂದು ಎಣ್ಣೆ ಕೇಳಿದ ತಕ್ಷಣ ಕೊಟ್ಬಿಟ್ರ ಅಂದ್ರೆ ಆ ಸಾಮ್ಯದಲ್ಲೂ ಕೂಡ ಕೊಡ್ಲಿಲ್ಲ. ಈಗ್ಲೂ ಕೂಡ ನಮ್ಮಲ್ಲೂ ಕೂಡ ನಮಗೂ ಕೂಡ ಏನಾಗಿದೆ ಅಂತಂದ್ರೆ, ಈಗ ಎಲ್ರಿಗೂ ಒಂದೇ ಪಾಠ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಬರ್ತಾ ಇರೋದು. ಎಲ್ರಿಗೂ ಒಂದೇ ಬೈಬಲ್ ಸಿಕ್ಕಿರೋದು, ಎಲ್ರಿಗೂ ಸಮಯನೇ ಇದೆ. ಆದ್ರೆ ಈ ಸಮಯದಲ್ಲಿ ಪಾಠ ಕಲಿದೇನೆ, ಈ ಸಂದರ್ಭದಲ್ಲಿ ಆ ಒಂದು ಗುಣನ ಹೊಂದ್ಕೊಳ್ದೇನೆ ನಾವೇನೋ ತಸ್ಸರ ಮಾಡ್ಬಿಟ್ವಿ ಅಂತಂದ್ರೆ, ನಾವು ಆ ಬುದ್ಧಿಹೀನರ ಕನ್ನಿಕೆಯರು ಯಾವ ರೀತಿ ಇದ್ದಾರೋ ಆ ರೀತಿಯಾಗಿ ಹೋಗ್ತೀವಿ. ಅಂತ ಒಂದು ವಿಶೇಷವಾದಂತ ರಕ್ಷಣೆನ ಕೊಂಚ ಕಾಲದಲ್ಲೇ ನಾವು ಬಿಟ್ಬಿಡ್ತೀವಿ. ನೋಡಿ ಮೊದಲಿಗಿತ್ತಿ ಆಗುವಂತ ಒಂದು ಗುಣ ನೋಡಿ, ಅವರೆಲ್ಲ ಹೆಂಗ್ ರೆಡಿಯಾಗಿ ಹೆಂಗೆಲ್ಲ ನಿಂತಿ ಇಡೀ ಮಧ್ಯರಾತ್ರಿವರೆಗೂ ಕಾದಿದ್ದಾರೆ. ಅಂದ್ರೆ ಏನರ್ಥ ಪ್ರಿಯ ಸೋದರ ಮತ್ತು ಸೋದರರೇ, ನಾವು ಕೂಡ
ಆ ಒಂದು ಕ್ರಿಸ್ತನ ಒಂದು ಅಂಗಾಂಗಗಳಾಗ್ಬೇಕು ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಕ್ರಿಸ್ತನ ಅಂಗೀಕಾರ ಮಾಡಿ ಅಷ್ಟೊಂದು ಸತ್ಯನ ತಿಳ್ಕೊಂಡು ಅಷ್ಟೊಂದು ಜ್ಞಾನನ ಹೊಂದ್ಕೊಂಡು ನಡ್ಕೊಂಡು ಆ ಒಂದು ಸತ್ಯದಲ್ಲೇ ಇರ್ತೀವಿ ಅನ್ಕೊಳ್ಳಿ. ಇನ್ನೇನ್ ಸ್ವಲ್ಪ ಹೊತ್ತು ಆ ಒಂದು ಸತ್ಯದಲ್ಲಿ ಇಲ್ದೇನೆ ಲೌಕಿಕವಾದಂತ ಆಸೆ ಆಕಾಂಕ್ಷೆಗೆ ನಾವೇನಾದ್ರು ಹೊಂಟೋದ್ವಿ ಅಂದ್ಕೊಳ್ಳಿ, ನಮ್ಮಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಅಲ್ಟಿಮೇಟ್ ಫ್ಲಾಪ್. ಅಂದ್ರೆ ಏನರ್ಥ, ನಾವು ಅಪ್ರಯೋಜನಕರಾಗಿರ್ತೀವಿ. ಆ ಒಂದು ಚಿಕ್ಕ ಹಿಂಡಿಗೆ ಒಬ್ಬರಾಗಿರೋದಿಲ್ಲ. ಒಂದು ಕ್ರಿಸ್ತನ ಒಂದು ಮಕ್ಕಳಾಗುವಂತ ಒಂದು ಭಾಗ್ಯನೇ ನಾವು ಕೈಯಿಂದ ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಆಗೋಗುತ್ತೆ ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ನಮ್ಮಲ್ಲಿ ದೇವ್ರು ಏನು ಎದುರು ನೋಡ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ಒಂದು ಶೋಧನೆಗಳನ್ನ ಓವರ್ಕಮ್ ಮಾಡೋದು. ಅಂದ್ರೆ ಏನು, ನಮಗ್ ಬಂದೇ ಬರುತ್ತೆ ಶೋಧನೆಗಳು. ಅದನ್ನ ಜಯಿಸ್ಬೇಕು ಪ್ರಿಯರೇ. ಜಯಿಸಿ ಕ್ರಿಸ್ತನಿಗೆ ಮೆಚ್ಚಿಗೆ ಆಗುವಂತ ಮಕ್ಕಳಾಗುವಂತ ಒಂದು ವಿಶೇಷವಾದಂತ ಒಂದು ಜನಾಂಗ ಆಗ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕೆ ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬಿಳು ನಿಲುವಂಗಿನ ಕೊಟ್ಟಿರೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಯಾವಾಗ ಕ್ರಿಸ್ತನ ಹೆಸರಿನಲ್ಲಿ ನಾವು ಏನ್ ಮಾಡ್ತೀವಿ, ದೀಕ್ಷಾ ಸ್ನಾನ ಹೊಂದುತ್ತೀವೋ, ತಂದೆ ದೇವರ ಹೆಸರಲ್ಲಿ ಹುತಾಶನದಲ್ಲಿ ನಾವು ದೀಕ್ಷಾ ಸ್ನಾನ ಹೊಂದ ತಕ್ಷಣ ನಮ್ಗೆ ಏನ್ ಕೊಡ್ತಾರೆ, ನೀತಿವಂತ ನೀವು ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾರೆ, ಬಿಳು ನಿಲುವಂಗಿ ಕೊಟ್ಟಿರ್ತಾರೆ. ಈಗ ನಿಮ್ಗೆಲ್ಲ ಗೊತ್ತು, ಆ ಬಿಳು ನಿಲುವಂಗಿ ನಾನು ನಿಮ್ಗೆ ಕೊಟ್ಬಿಟ್ಟೆ ಅನ್ಕೊಳ್ಳಿ, ಎಲ್ರು ಸಿಸ್ಟರ್ಸ್ಗೆ ಆಗ್ಲಿ ವೈಟ್ ಡ್ರೆಸ್ಸು, ಬ್ರದರ್ಸ್ಗೆ ಆಗ್ಲಿ ವೈಟ್ ಡ್ರೆಸ್ ಕೊಟ್ಬಿಡ್ತೀನಿ ಅನ್ಕೊಳ್ಳಿ. ಬೆಳಿಗಿನ ಸಂಜೆವರೆಗೆ ಕೊಳೆ ಮಾಡ್ಕೋಬೇಡ್ರಪ್ಪ ಅಂತಂದ್ರೆ ನೀವು ಇರ್ತೀರಾ? ಕೊಳೆ ಆಗದಿರೋ ತರ ಇರ್ತೀರಾ? ತುಂಬಾ ಕಷ್ಟ. ಕಷ್ಟ ಇದೆ. ಏನಕ್ಕೆ ಅಂತಂದ್ರೆ ನಾವು ಈ ಪ್ರಯತ್ನ ಪಡ್ತೀವಿ ಬಟ್ಟೆ ಗಲೀಜಾಗಬಾರ್ದು ಅನ್ನೋ ರೀತಿ. ಆ ಆದ್ರೂ ಕೂಡ ಏನಾಗ್ತೀವಿ, ಕರೆ ಆಗೇ ಆಗತ್ತೆ. ಅದೇ ತರ ಪ್ರಿಯರೇ, ನಮ್ಮ ಈ ಒಂದು ಜೀವನದಲ್ಲೂ ಕೂಡ, ಈ ಒಂದು ಲೋಕದ ಒಂದು ಯಾತ್ರೆಯಲ್ಲೂ ಕೂಡ ನಾವೇನಾಗಿದ್ದೀವಿ ಅಂತಂದ್ರೆ, ಈ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಲೋಕದ ಆಸೆ ಆಕಾಂಕ್ಷೆಗಳು, ಈ ಒಂದು ಆಡಂಬರಗಳನ್ನೆಲ್ಲ ನೋಡಿ ಏನಾಗ್ತೀವಿ ಅಂತಂದ್ರೆ ಬಲಹೀನತೆಗಳಿಂದ ಬೇಕೆಂತಲೂ ಬೇಡದೆ ಇಂತಲೂ ನಮ್ಮಲ್ಲಿ ಪಾಪ ತಪ್ಪುಗಳಾಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅದನ್ನ ತಡೆಗಟ್ಟುವಂತ ಒಂದು ಸನ್ನಿವೇಶ ನಮ್ಮಲ್ಲಿದೆ. ಅದನ್ನ ಪ್ರಯತ್ನ ಪಡಬೇಕು. ಅದನ್ನ ಪ್ರಯತ್ನ ಪಡದಂತೆನೆ ಇದ್ರೆ ಕಷ್ಟ. ಈಗ ನೋಡಿ, ಆ ಒಂದು ಅಷ್ಟು ಕೊಳೆ ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ಬಟ್ಟೆ ಬಿಳಿ ಬಟ್ಟೆನ ಧೋಬಿ ಏನ್ ಮಾಡ್ತಾನೆ, ಹೆಂಗ್ ಒಗ್ದಿ 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 ಮತ್ತೆ ಏನ್ ಮಾಡ್ಬಿಡ್ತಾನೆ, ಮತ್ತೆ ಮೊದ್ಲು ಹೆಂಗಿತ್ತು ಹಂಗ್ ಮಾಡ್ಬಿಡ್ತಾನೆ. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರ, ನಾವು ಕೂಡ ಅನುದಿನವೂ ದಿನನಿತ್ಯವೂ ಪ್ರಾರ್ಥನೆಯಿಂದ ನಮ್ಮ ಗುಣಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತವಕ ಪಡ್ಬೇಕು. ಈ ಒಂದು ಮಿಸ್ಟೇಕ್ಸ್ ಗಳಿದೆಯಲ್ಲ, ಅದು ಯಾರಿಗ್ ಗೊತ್ತು ಫಸ್ಟ್ ಅಂತಂದ್ರೆ ನಮಗ್ ಗೊತ್ತಿರುತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಮಿಗ್ಲಾಗಿ ದೇವ್ರಿಗೆ ಗೊತ್ತಿರುತ್ತೆ. ಅದನ್ನ ಕ್ಲಿಯರ್ ಪಿಕ್ಚರ್ ಆಗಿ ಯಾರು ಗೊತ್ತಿರುತ್ತೆ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಪ್ರಿಯರ. ನಾವು ಯಾವ್ದ್ರಲ್ಲಿ ಬಿದ್ದೋಗ್ತೀವಿ, ಯಾವ್ದ್ರಲ್ಲಿ ಎದ್ದು ನಿಂತ್ಕೋತೀವಿ, ಆ ಒಂದು ಮಹಿಮೆ ಉಳ್ಳ ಒಂದು ದೇಹಕ್ಕೆ ಅಂಗಾಂಗಗಳಾಗ್ಬೇಕು ಅಂತಂದ್ರೆ, ಅಂತ ಒಂದು ಹುತಾಶಯವನ್ನ ನಾವು ಪಡಿಬೇಕು ಅಂತಂದ್ರೆ, ನಮ್ಮಲ್ಲಿ ಏನಾಗಿರ್ಬೇಕು ಅಂತಂದ್ರೆ, ಈ ಧೋಬಿ ಯಾವ ರೀತಿ ಬಟ್ಟೆ ಒಗದೆ ಶುಭ್ರ ಮಾಡ್ತಾರೋ ಆ ರೀತಿ ನಾವು ಕ್ಯಾರೆಕ್ಟರ್ಗಳನ್ನ ಸರಿಪಡಿಸ್ಕೋಬೇಕು ಪ್ರಾರ್ಥನೆ ಪೂರ್ವಕವಾಗಿ. ಮಲಾಕಿಯ 3ನೇ ಅಧ್ಯಾಯ 2 ಮತ್ತು 3ನೇ ವಚನ ಓದಿ. ಆತನು ಬರುವ ದಿನಗಳನ್ನು ಯಾರು ತಾಳಾರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು, ಆತನು ಅಕ್ಕಸಾಲಿಗನ ಬೆಂಕಿಗೂ ಚೌಳಿಗೂ ಸಮಾನವಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು. ಥ್ಯಾಂಕ್ ಯು ಬ್ರದರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರ, ಅಕ್ಕ ಸಾಲಿಗನ್ನು ಯಾವ ರೀತಿ ಶುಭ್ರ ವಸ್ತ್ರನ ಮಾಡ್ತಾರೋ ಆ ರೀತಿ ನಾವು ಯಾವಾಗ ಯೇಸು ಕ್ರಿಸ್ತರ ಒಂದು ಬರುವಿಕೆ ಬಂದ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ನಾವು ಶುಭ್ರತೆಯಿಂದ ನಮ್ರತೆಯಿಂದ ಒಂದು ಸಿದ್ಧಿಗೆ ಬರುವಂತ ಮಕ್ಕಳಾಗೋ ರೀತಿಯಲ್ಲಿ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವೆಲ್ಲ ಎಂತ ಒಂದು ಗುಣಾತಿಶಯವಾಗಿರ್ಬೇಕು ಅಂತಂದ್ರೆ, ಆ ವಜ್ರ ವೈಡೂರ್ಯಗಳು ಗೊತ್ತು ನಿಮ್ಗೆ, ಬೆಳ್ಳಿ ಗೊತ್ತು, ತಾಮ್ರ ಗೊತ್ತು, ಚಿನ್ನ ಗೊತ್ತಾ ನಿಮ್ಗೆ ಪ್ರಿಯ ಸಹೋದರ ಮತ್ತು ಸಹೋದರ? ಚಿನ್ನದ ಒಂದು ಗುಣ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರರೇ? ಚಿನ್ನದ ಗುಣನ ನಮ್ಮಲ್ಲಿ ಹೊಂದ್ಕೋಬೇಕು. ಚಿನ್ನ ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಒಂದು ವಸ್ತು ಅಂತ ಅಂದ್ಬಿಟ್ಟು ವ್ಯಾಲ್ಯೂಬಲ್ ಮಾಡ್ತಾರೆ. ಯಾಕಂಗ್ ಮಾಡ್ತಾರೆ ಅಂದ್ರೆ,
ಅಷ್ಟು ಗುಣ ಅದರಲ್ಲಿದೆ. ಆ ರೀತಿ ನಮ್ಮಲ್ಲೂ ಕೂಡ ಇರಬೇಕು ಪ್ರಿಯರೇ. ನಾವು ಎಲ್ಲೂ ಕೂಡ ಸೈತಾನನ ಒಂದು ಆಶ್ವಾಸನೆಗಳಿಗೆ ಒಳ ಬೀಳದೇನೆ ಆ ಒಂದು ಕ್ರಿಸ್ತನ ಒಂದು ಮಕ್ಕಳಾಗೋದಕ್ಕೆ ಬೇಕಾಗಿರುವಂತ ಮಕ್ಕಳಾಗಿರ್ಬೇಕು. ಉದಾಹರಣೆ ನೋಡಿ, ಗಿದ್ಯೋನನ ಒಂದು ಚರಿತ್ರೆ ನಿಮ್ಗೆಲ್ಲ ಗೊತ್ತು. 3ನೇ ಒಂದು ವಿಚಾರ ನಾವು ನೋಡ್ಬಿಡೋಣ. ಗಿದ್ಯೋನನು ಕೂಡ ಹೇಗಿರ್ತಾನೆ ಅಂತಂದ್ರೆ ತುಂಬಾ ಸರಳವಾದಂತ ಒಬ್ಬ ವ್ಯಕ್ತಿ. ಆತನು ಈ ಏನ್ ಆಗ್ಬೇಕು ಅಂತಂದ್ರೆ ಆ ಒಂದು ಈ ದೇವರ ವಿರೋಧಿಯಾಗಿರುವಂತ ಮಕ್ಕಳ ಮುಂದೆ ಅವರು ಯುದ್ಧ ಮಾಡಿ ಗೆಲ್ಬೇಕಾಗಿತ್ತು. ಅವರ ಒಂದು ಸಮೂಹ ನೋಡ್ಬೇಕಾದ್ರೆ ತುಂಬಾ ದೊಡ್ಡದಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದ್ರೆ ದೇವ್ರು ಏನ್ ಮಾಡಿದ್ರು ಅಂದ್ರೆ ಎಷ್ಟು ಜನ ಕರ್ಕೊಂಡು ಹೋದ್ರು ಅಂತಂದ್ರೆ ಬರೀ 300 ಜನರನ್ನ ಕರ್ಕೊಂಡು ಹೋಗಿದ್ರು ರೀ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು 10,000 ಜನರೇ ಆಗ್ಲಿ, ಇನ್ನೂ ಸಾವಿರಾರು ಗಟ್ಲೆ ಜನರುಗಳೇ ಆಗ್ಲಿ, ಅವ್ರನ್ನೆಲ್ಲ ದೇವ್ರು ರಿಜೆಕ್ಟ್ ಮಾಡ್ಬಿಟ್ರು. ಆ 300 ಮಂದಿ ಇಲ್ಲಾದ್ರೂ ಯುದ್ಧ ಮಾಡಿದಾರೆ ಅಂದ್ರೆ ಯುದ್ಧ ಮಾಡ್ಲೇ ಇಲ್ಲ. ಆಲ್ರೆಡಿ ದೇವ್ರು ಮಾಡಿ ಮುಗಿಸ್ಬಿಟ್ಟಿದ್ರು ಪ್ರಿಯರೇ. ಆ ರೀತಿ ನಮ್ಮಲ್ಲೂ ಕೂಡ ಆ ಒಂದು ಹಿಂಡಿಗೆ, ಆ ಚಿಕ್ಕ ಹಿಂಡಿಗೆ ಬೇಕಾದಂತ ಒಂದು ಗುಣನ ನಾವು ಹೊಂದ್ಕೊಬಿಟ್ರೆ ಸಾಕು ರೀ. ಆ ಮಿಕ್ಕಿದ್ದೆಲ್ಲ ಯೇಸು ಕ್ರಿಸ್ತರ ನೆರವೇರಿಸ್ತಾರೆ ನಮ್ಮ ಒಂದು ವಿಚಾರಗಳಲ್ಲಿ. ಇಷ್ಟೆಲ್ಲ ಅಂಶಗಳನ್ನ ದೇವರು ನಮ್ಗೆ ತಿಳಿಸಿ ಕಿವಿ ಮಾತಿನಲ್ಲಿ ಹೇಳ್ಬೇಕಾದ್ರೆ ನಮಗೊಂದು ಒಂದು ವಾಕ್ಯ ನಾವು ಜ್ಞಾಪಕದಲ್ಲಿ ಹಿಡ್ಕೋಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ವರ್ಸ್ ಇದು ಬೈಬಲ್ನಲ್ಲಿ. ಪ್ರಕಟಣೆ 7ನೇ ಅಧ್ಯಾಯ 15ನೇ ವಚನ, 16ನೇ ವಚನ, 17ನೇ ವಚನ ಓದಿ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಇದನ್ನ ಒಂದೊಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಚಿಕ್ಕ ಹಿಂಡು ಆ ಒಂದು 1,44,000 ಸದಸ್ಯರಾಗಿ ನೀವೇನಾದ್ರೂ ಆಗೋದ್ರಿ ಅನ್ಕೊಳ್ಳಿ ಪ್ರಿಯರೇ. ನಿಮ್ಮಲ್ಲಿ ದೇವ್ರು ಏನ್ ಮಾಡ್ತಾರೆ? ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಅವ್ರು ಏನ್ ಮಾಡ್ತಾರೆ? ದೇವರ ಒಂದು ಸಿಂಹಾಸನದ ಮುಂದೆ ಇರ್ತಾರಂತೆ ಪ್ರಿಯರೇ. ನೆಕ್ಸ್ಟ್, ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಒಂದು ಸಿಂಹಾಸನದಲ್ಲಿ ಇದ್ಕೊಂಡಿರ್ತಾರಂತೆ. ಅವರ ಒಂದು ಆಲಯದಲ್ಲಿ ಹಗಲಿರುಳು ಸೇವೆಯನ್ನ ಮಾಡ್ಕೊಂಡಿರ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರ. ಎಷ್ಟು ಭಾಗ್ಯ! ದೇವ್ರ ಮುಂದೆ, ಯೇಸು ಕ್ರಿಸ್ತರ ಮುಂದೆ ಇರೋದೇ ಒಂದು ತುಂಬಾ ಒಂದು ರಮ್ಯವಾದಂತ ಒಂದು ಭಾಗ್ಯ ರೀ. ಈ ಒಂದು ಭಾಗ್ಯ ಯಾರಿಗೆ ಸಿಗತ್ತೆ ಅಂದ್ರೆ ಆ ಚಿಕ್ಕ ಹಿಂಡಿಗೆ ಸಿಗತ್ತೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಏನ್ ಮಾಡ್ತಾರೆ ಅಂತಂದ್ರೆ ಸಿಂಹಾಸನ ಕೂತಿರುವ ಆತನ ಏನ್ ಮಾಡ್ತಾರೆ? ಗುಡಾರದಂತೆ ಅವರನ್ನು ಆವರಿಸುವನು. ಈಗ ನೋಡಿ, ಗುಡಾರ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ. ಆ ರೀತಿ ದೇವರ ಒಂದು ಅನುಗ್ರಹ, ಕ್ರಿಸ್ತನ ಒಂದು ಕೃಪೆ ಆ ಒಂದು ಮಕ್ಕಳ ಮೇಲಿರುತ್ತೆ ಪ್ರಿಯರೇ. ಆ ಒಂದು ಚಿಕ್ಕ ಹಿಂಡಿನ ಮೇಲಿರುತ್ತೆ. ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಇರುತ್ತೆ. ಅಂತ ಮಕ್ಕಳಿಗೆ ಮರಣ ಅನ್ನೋದಿರೋದಿಲ್ಲ. ಮೊದಲನೇ ಪುನರುತ್ಥಾನದಲ್ಲಿ ಸೇರಿರೋ ಧನ್ಯರು ಅವರು 2ನೇ ಮರಣ ಹೊಂದುವುದೇ ಇಲ್ಲ ಅಂತ ಅಂದ್ಬಿಟ್ಟು ಪ್ರಕಟಣೆ ಹೇಳಿರೋ ಪ್ರಕಾರ ಆ ಒಂದು ಮಕ್ಕಳಿಗೆ ಸಾವೇ ಇರೋದಿಲ್ಲ ರೀ. ಅವರು ಎವರ್ಲಾಸ್ಟಿಂಗ್ ಲೈಫ್ ಪ್ರಿಯ ಸಹೋದರ ಮತ್ತು ಸಹೋದರರ. ಅಂತ ಒಂದು ವಿಶೇಷವಾದಂತ ಒಂದು ಜನಾಂಗವಾಗಿ ನಿಮ್ಮನ್ನ ಮಾರ್ಪಾಟ್ ಮಾಡೋದಕ್ಕೋಸ್ಕರ ದೇವರು ನಿಂತಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಏನಿದರ ಅರ್ಥ? ಇನ್ಮೇಲೆ ಅಂತಂದ್ರೆ ಅವರು ಇಷ್ಟು ವರ್ಷಗಳ ಕಾಲ ಹಸಿವು, ಏನು ಸತ್ಯ ತಿಳ್ಕೋಬೇಕು, ಸತ್ಯನ ಅಂಗೀಕಾರ ಮಾಡ್ಬೇಕು ಅಂತ ತವಕದಿಂದ ಹೋಗಿರುವಂತ ಮಕ್ಕಳಿಗೆ ಆ ಒಂದು ಸತ್ಯ ತಿಳಿಯಾದ್ಮೇಲೆ ಅವರಿಗೆ ಹಸಿವೆ ಅನ್ನೋದಿರೋದಿಲ್ಲ ರೀ. ಬಾಯಾರಿಕೆ ಅಂದ್ರೇನು? ದೇವರು ಕೊಡುವಂತ ಜೀವ ಜಲ, ಕ್ರಿಸ್ತನು ಕೊಡುವಂತ ಆ ಒಂದು ಜೀವ ಜಲ ವಾಕ್ಯನ ತಿಳ್ಕೊಂಡಿರೋದ್ರಿಂದ ಅವ್ರು ಏನಾಗ್ತಾರೆ ಅಂತಂದ್ರೆ ತೃಪ್ತರಾಗ್ತಾರಂತೆ ರೀ.
ಅವ್ರಿಗೆ ಬಿಸಿಲಾದರೂ ಯಾವ್ದು ಒಂದು ಎಂಥ ಒಂದು ಬಿರುಗಾಳಿ ಗಂಡಾಂತರಗಳು ಬಂದರೂ ಕೂಡ ಅವ್ರಿಗೇನೂ ಸಂಭವಿಸೋದಿಲ್ಲ. ಈಗ ನೋಡಿ, ನೀವೆಲ್ಲ ವಾಕ್ಯದಲ್ಲಿ ನೆಲೆ ಊರಿ ನಿಂತು ಬಿಟ್ಟಿದ್ದೀರಿ ಅನ್ಕೊಳ್ಳಿ. ನಿಮ್ಗೇನೇ ಶೋಧನೆ ಬರಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಶೋಧನೆ ಜಯಿಸೋದಕ್ಕೆ ಮಾರ್ಗ ನಿಮಗೆ ಗೊತ್ತಿರುತ್ತೆ. ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ಇದು ಸಾಧ್ಯ ರೀ. ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಸ್ಥಿತಿಗತಿ ನೀವೇ ಅರ್ತಿರ್ತೀರ. ಈ ರೀತಿ ದೇವರ ಒಂದು ವಿಶ್ಲೇಷಣೆ ನಮ್ಮಲ್ಲಿರುತ್ತೆ ಪ್ರಿಯರೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬ್ರದರ್. ಅವರಿಗೆ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ನೋಡಿ, ಒಬ್ಬ ಕುರುಬ ಕುರಿಗಳನ್ನ ಏನಾದ್ರು ಮೇವಿಲ್ದಿರೋ ಜಾಗ ಕರ್ಕೊಂಡು ಹೋಗ್ತಾರ? ಇಲ್ಲ ರೀ. ಈಗ ನಮ್ಮ ಒಂದು ಪಾಪಿಸ್ಟ್ ಆಗಿರೋಂಥ ಮನುಷ್ಯರು ನಾವೇ ಆ ರೀತಿ ಮಾಡಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಕುರುಬರಾಗಿರೋಂಥ ಯೇಸು ಕ್ರಿಸ್ತರು ಕುರಿಗಳಾಗಿರೋಂಥ ನಮ್ಮ ಆ ಒಂದು ಸಭೆನ, ಚಿಕ್ಕ ಹಿಂಡನ್ನ ಅಂತ ಒಂದು ಸ್ಥಿತಿಗತಿಗೆ ತರಲ್ಲ ರೀ. ಒಂದೊಳ್ಳೆ ರೀತಿ, ಒಂದೊಳ್ಳೆ ಆತ್ಮಿಕವಾದಂಥ ವಿಚಾರದಲ್ಲಿ ಬೆಳವಣಿಗೆನ ಮಾಡಿ ಆ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಯಾವುದೇ ಒಂದು ಕಣ್ಣೀರೇ ಆಗ್ಲಿ, ಏನೇ ಆಗ್ಲಿ, ಏನು ಇಲ್ದಿರೋ ರೀತಿಯಲ್ಲಿ ಕಾದು ಕಾಪಾಡಿ ನಡೆಸ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಪ್ರಿಯರೇ, ನಾವು ಹೋಗ್ತಿರೋಂಥ ಒಂದು ಹಾದಿ ಇದೆಯಲ್ಲ, ಇದು ಲೋಕದಲ್ಲಿರುವಂಥ ಜನರು ಯಾರೂ ಕೂಡ ಹೋಗದೇ ಇರೋಂಥ ಒಂದು ಹಾದಿಲಿ ನೀವು ಹೋಗ್ತಾ ಇದೀವಿ. ಈ ರೀತಿ ಇರ್ಬೇಕಾದ್ರೆ ನಾವು ಆ ಒಂದು ನಂಬಿಕೆನ ನಾವು ಕಳ್ಕೊಳ್ದೆ ಸ್ಥಿರಚಿತ್ತತೆಯಿಂದ ನಂಬಿಗಸ್ತರಾಗಿ ದೇವರ ಒಂದು ರಾಜ್ಯಕ್ಕೆ ಹೋಗೋದಕ್ಕೆ ಯೋಗ್ಯರಾಗಿ ಆ ಒಂದು ಸಭೆಗೆ ಸೇರುವಂತ ಮಕ್ಕಳಾಗಿ ನಾವು ಇರೋದಕ್ಕೆ ಪ್ರಯತ್ನ ಪಡುವಂತರಾಗಿರೋಣ. ನೋಡಿ, ಕೊನೆಯದಾಗ ಒಂದು ವಾಕ್ಯ ಓದಿ, ಯೋಹಾನ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡಿದ್ರ ಆತ್ಮೀಯರೇ, ಇಷ್ಟೆಲ್ಲ ಪಾಠ, ಇಷ್ಟೆಲ್ಲ ಸತ್ಯ ಯಾರು ಕೊಡ್ತಾ ಇರೋದು ಅಂದ್ರೆ ನಿಮಗೇ ತಿಳಿಸ್ತಾ ಇರೋದು. ಬೈಬಲ್ ಇನ್ನೂ ಹಲವಾರು ಗೂಢಾರ್ಥಗಳಿದೆ, ಹಲವಾರು ವಿಚಾರಗಳೆಲ್ಲ ಇದೆ. ಇನ್ನು ನಮ್ಮ ಒಂದು ಬುದ್ಧಿ ಗ್ರಹಿಕೆಗೆ ತಾಳ್ದಿರುವಂತ ಒಂದು ಸನ್ನಿವೇಶಗಳೆಲ್ಲನೂ ಕೂಡ ನಮಗ್ ತಿಳಿಸುವಂತವರಾಗಿರ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಮನಃಶಾಂತಿಯಿಂದ ದೇವರ ಒಂದು ರಾಜ್ಯಕ್ಕೆ ಧೈರ್ಯವಾಗಿ ಹೋಗ್ಬೇಕು ರೀ. ಏನಕ್ಕಂದ್ರೆ ಯೇಸು ಕ್ರಿಸ್ತನು ಕೂಡ ಏನ್ ಮಾಡಿದ್ರು, ಈ ಒಂದು ಲೋಕನ ಜಯಿಸಿದ್ರು ರೀ. ಅದೇ ತರ ನೀವು ಕೂಡ ಈ ಒಂದು ಲೋಕನ ಜಯಿಸಿ ಆತ್ಮಿಕವಾದಂಥ ಮಕ್ಕಳು, ಆತ್ಮಿಕವಾದಂಥ ಇಸ್ರೇಲ್ರಾಗಿ ಮಾರ್ಪಾಟ ಆಗುವಂತ ರೀತಿಯಲ್ಲಿ ನಮ್ಮನ್ನ ದೇವರ ಎದುರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಅಂಶಗಳನ್ನ ತಿಳ್ಕೊಂಡಿರುವಂಥವ್ರು ನಾವು ಇಂಥ ಒಂದು ವಿಶೇಷವಾದಂಥ ಒಂದು ಜನಾಂಗವಾಗಿ ನಾವು ಮಾರ್ಪಾಟ ಆಗ್ಬೇಕು ಅಂತಂದ್ರೆ ನಾವು ಪ್ರಯತ್ನ ಪಡ್ಲೇಬೇಕು ಪ್ರಿಯರೇ. ಆ ಒಂದು ಚಿಕ್ಕ ಹಿಂಡಿಗೆ ಹೋಗ್ಬೇಕು ಅಂತಂದ್ರೆ ಇಷ್ಟೆಲ್ಲ ಕಷ್ಟನ ಅನುಭವಿಸಿ ದೇವ್ರಿಗೆ ಮೆಚ್ಚುಗೆಯಾಗಿ ನಾವು ಬಾಳ್ಬೇಕು. ಈಗಿರ್ಬೇಕಾದ್ರೆ ಇಷ್ಟೆಲ್ಲ ಅಂಶ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸಭೆ ಅಂತ ನಾವು ನೋಡ್ಬೇಕಾದ್ರೆ ಸರಳವಾದಂಥ ಒಂದು ಮಾತಿನ ಒಂದು ಪದದ ಅರ್ಥ ಅಲ್ಲ ರೀ. ಇದು ಆತ್ಮಿಕವಾದಂಥ ಒಂದು ಮಾತಿನ ಒಂದು ಪದದ ಅರ್ಥ. ಇದನ್ನ ನಾವು ತಿಳ್ಕೊಂಡು ಸತ್ಯನ ಅಂಗೀಕರಿಸ್ಕೊಂಡು ಸತ್ಯವಾಗಿ ನಾವು ನಡೆದು ಕ್ರಿಸ್ತನ್ಗೆ ಮೆಚ್ಚುಗೆಯಾಗಿ ನಾವು ಸಭೆಯಾಗಿ ಮಾರ್ಪಾಟ ಆಗುವಂಥವ್ರಾಗಿರೋಣ. ಸೊ ಇಲ್ಲಿಗೆ ಸಭೆ 5ನೇ ಒಂದು ಭಾಗ ಮುಗಿಯುತ್ತೆ. ಮುಂದಿನ ಒಂದು ವಾರದಲ್ಲಿ ಒಂದು ಯೋರ್ದಾನಿನಿಂದ ಹೊರಟು ಬಂದಂತ ಒಂದು 4 ನದಿಗಳು, ಅದು ಯಾವ ದಿಕ್ಕಿಗೋಯ್ತು, ಮತ್ತೆ ಅದು ಯಾರಿಗೆ ಸೂಚನೆ, ಸಭೆಗ ಮತ್ತೆ ಬೇರೆ ಇನ್ಯಾವುದಕ್ಕ ಅನ್ನೋ ಒಂದು ಅಂಶನ ಮುಂದಿನ ವಾರ ನಾವು ನೋಡುವಂತರಾಗಿರೋಣ. ಸೊ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನವನ್ನು ನಮ್ಮ ಜೀವಿತಕ್ಕೋಸ್ಕರ ಕೂಡಿಸಿ ಮತ್ತೊಂದು ಆರ್ತಿ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆಯಾದ ದೇವರೇ, ನಿರೇಶ್ ಬ್ರದರ್ ಅವ್ರ ಮೂಲಕ ಅನೇಕ ಸತ್ಯವಾಗಿರ್ತಕ್ಕಂಥ ಅಂಶಗಳು, ಸಭೆ ಕುರಿತ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ದೀನಿ. ಸ್ತೋತ್ರ. ಇಲ್ಲಿವರೆಗೂ ನಾವು ಅದನ್ನ ಕಲ್ತಿರುವಂತ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅನೇಕರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮನ್ನು ನಡೆಸು. ಮತ್ತು ನಿರೇಶ್ ಬ್ರದರ್ಗಾಗಿ
ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಎಂದು ಪ್ರಾರ್ಥಿಸ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ, ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಇದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಕ್ಕಾಗಂತೆ ನಮ್ಮೆಲ್ಲರನ್ನು ಸೇರಿಸಿ ಇದೇ ರೀತಿಯಲ್ಲಿ ನಮ್ಮ ನಡೆಸ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತೇವೆ. ಮತ್ತು ಈ ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಮ್ಮ ನಡೆಸ್ರಿ. ನಾಳಿನ ಒಂದು ಹೊಸ ದಿನ ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಏಕೈಕ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you, brothers and sisters. ಬಾಯ್ Thank ಬ್ರದರ್. you, brother. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ. ನಮಸ್ತೆ ಬ್ರದರ್. Namaste, brothers. Good night, brothers and sisters. Next week. Good see you. night. ಗುಡ್ ನೈಟ್ ಬ್ರದರ್. ನಮಸ್ತೆ. ಬ್ರದರ್ ಸಿಸ್ಟರ್, ಗುಡ್ ನೈಟ್. ನಮಸ್ತೆ.